ಇಟ್ಸ್ ಅ ವೆರಿ ಲಿಬ್ರಲ್ ಡಾಕ್ಯುಮೆಂಟ್ ಆನ್ ಅ ವೆರಿ ಇಲ್ಲಿಬ್ರಲ್ ಸೊಸೈಟಿ ಅಂತ. ಅಂದರೆ ತುಂಬ ಅಸಮಾನತೆಯಲ್ಲೇ ಕೆಲಸ ಮಾಡುವಂಥ ಸಮಾಜದ ಮೇಲೆ ನೀವು ತುಂಬ ಸಮಾನತೆಯನ್ನು ಹೊರಿಸುವಂತಹ ಒಂದು ಡ್ರಾಫ್ಟ್ನ ತಯಾರು ಮಾಡಿದ್ದೀವಿ ಅಂತ. ಹಾಗಿದ್ದಕ್ಕೆ ತಂದೆಗೆ ತನ್ನ ಮಗಳು ಕಾಣಿಸಲ್ಲ, ಮೊಮ್ಮಗನು ಹುಟ್ಟದೇ ಇರುವಂತಹ ಮೊಮ್ಮಗನೂ ಕಾಣಿಸಲ್ಲ. ಅವನಿಗೆ ಅವನ ಪುರುಷ ಪ್ರತಿಷ್ಠೆ ಮತ್ತು ಜಾತಿ ಪ್ರತಿಷ್ಠೆ ಅಷ್ಟೇ ಕಾಣಿಸುತ್ತೆ. ನೀವು ಏನಕ್ಕೆ ಶಾಕ್ ಆಗ್ತೀರಾ ಲಿಂಗಾಯತ್ ಸಮುದಾಯದವರು ಅಂಥೇಳಿ? ಬಸವಣ್ಣ ಇದ್ದಾಗಲೇ ಅವ್ರನ್ನ ಬಿಟ್ಟಿಲ್ಲ ಇವರು ಅಲ್ವಾ? ಅವ್ರು ಇದ್ದಾಗಲೇ ಅವ್ರನ್ನ ಬಿಟ್ಟಿಲ್ಲ. ಇನ್ನು ಅವ್ರು ಹೋಗಿ 800 ವರ್ಷ ಆದಮೇಲೆ ಇವ್ರು ಹಿಂಗಾಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ವಿಶೇಷವಾದ ಆಶ್ಚರ್ಯ ಪಡಬೇಕಾದಿಲ್ಲ. ಆಗ ಅಂಬೇಡ್ಕರ್ ಅವ್ರು ಕೇಳಿದ್ರೆ ಸಂವಿಧಾನದಲ್ಲಿ ಸೋಷಲಿಸ್ಟ್ ಸೆಕ್ಯುಲರ್ ಅನ್ನೋದನ್ನು ನಾವು ಸೇರಿಸಬೇಕು ಅಂತ ಹೇಳಿದಾಗ, ವಾಟ್ ಇಫ್ ಮುಂದೆ ಬರುವಂಥ ಜನ್ರೇಷನ್ಗಳು ಇದು ಬೇಡ ಅನಿಸ್ಬಿಡುತ್ತೆ ಅವರಿಗೆ. ಈ ಅಪ್ಪ ಇದಾನಲ್ಲ ಗುರುಸಿದ್ದನಗೌಡ ಹುಡುಗಿ ಅಪ್ಪ, ಅವನು ಯಾವುದೋ ಮುಸ್ಲಿಮ್ ಹೆಣ್ಮಗಳನ್ನ ಲೈಂಗಿಕವಾಗಿ ಬಳಸ್ಕೊತಾನೆ. ಅಂದರೆ ನೀವು ಮುಟ್ಟಲ್ಲ ಅಂತಿರಲ್ಲ, ಈ ರೀತಿಯ ಮುಟ್ಟಕ್ಕೆ ಬೇಕಿವರು, ಆದರೆ ಮದುವೆ ಆಗಕ್ಕೆ ಬೇಡ. ಅದೇ ಸೊ ಜಾತಿ ಅನ್ನೋದು ನಿಮಗೆ ಒನ್ ಆಫ್ ದಿ ಡಿ ಎನ್ ಎ ಆದರೆ, ನಮ್ಮ ಇನ್ನೊಂದು ಡಿ ಎನ್ ಎ ಏನಂತ ಹೇಳಿದರೆ ಈ ಆಷಾಢಭೂತಿ ತಾನೆ. ಎಸ್, ನಮ್ಮಲ್ಲಿ ಹೆಣ್ಮಕ್ಳನ್ನು ನಾವು ದೇವಿ ಅಂತ ಪೂಜಿಸ್ತೀವಿ ಹೊರತು ಸಮಾನರು ಅಂತ ನೋಡಲ್ಲ. ಒಂದು ಅಲ್ಲಿರ್ತಾಳೆ, ಇಲ್ಲ ಇಲ್ಲಿರ್ತಾಳೆ, ಸಮಾನರಾಗಂತೂ ನೋಡೋಕ್ಕೆ, ಇನ್ನೊಂದು ಜೀವಿ ಅನ್ನೋಂತ ನೋಡೋಕ್ಕೆ ಸಾಧ್ಯನೇ ಇಲ್ವಲ್ಲ. ಆ ರೀತಿ ಎಷ್ಟು ಆಷಾಢಭೂತಿ ತನಬೇಕು. ನೀವು ಬಸವಣ್ಣನ ಹೇಳ್ತಾರೆ, ಇವನಾರ ಅಂತ ಹೇಳ್ಬೇಕು, ಬಸವಣ್ಣ ಏನಂದ ಗೊತ್ತಾ ಅಂತ ಹೇಳ್ತಾನೆ ಪಕ್ಕದಲ್ಲಿ ಮಾಡ್ತಿರ್ತಾರೆ ಇವರು. ಹೌದು, ಕುವೆಂಪು ಅವ್ರ ಹೆಸರು ಹೇಳ್ಕೊಂಡೆ ಮಾಡ್ತಿರ್ತಾರೆ. ಏನೂ ಇರಲಿಲ್ಲ. ಮೈಸೂರು ಒಂದು 2-3 ಪ್ರೆಸಿಡೆನ್ಸಿ ಬಿಟ್ಟರೆ ಇಡೀ ದೇಶ ಹೊಟ್ಟೆಗೆ ಹಿಟ್ಟಿಲ್ಲದೆ ಇರದಂತಹ ಒಂದು ದೇಶ. ಅಮೇರಿಕಾ ಊಟ ಕಳಿಸ್ತೀವಿ ಅಂತೇಳಿ ಹಂದಿಗಳಿಗೆ ಹಾಕೋ ಹಿಟ್ಟನ್ನು ನಮ್ಗೆ ಕಳಿಸಿದ್ದು, ಗೋಧಿ ನಮ್ಗೆ ಕಳಿಸಿದ್ದು. ಆ ಮಟ್ಟದ ಅವಮಾನಗಳಿತ್ತು. ಅಂಥ ಸಂದರ್ಭದಲ್ಲಿ IIT IIM ಎಲ್ಲ ಕಟ್ಟಕ್ಕೆ ಓದ್ಕೊಂಡಿದ್ದಂತಹ ಟೀಮ್ ಇದು. ಆವಾಗ ಬಾಖ್ರಾನಂಗಲ್ ನಾವು ಇನ್ವಿಷನ್ ಮಾಡಿ ಅದಕ್ಕೊಂದು ಮೂಲಭೂತ ಇದು ಹಾಕ್ಕೊಂಡು ಫಸ್ಟ್ ಮಲ್ಟಿಪರ್ಪಸ್ ಡ್ಯಾಮ್ಸ್ಗಳನ್ನು ಕಟ್ಟಿಸಿದ್ದಕ್ಕೆ ಒಂದು ಐಡಿಯಾ ಹಾಕಿಕೊಟ್ಟಿದ್ದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಅಲ್ಲಿದೆ, ಇವತ್ತಿಗೂ ಹೋದ್ರೆ ಬಾಖ್ರಾನಂಗಲ್ ಕೆಳಗಡೆ ಬರೆದಿದೆ ಹೂಸ್ ಐಡಿಯಾ ವಾಸ್ ಇಟ್ ಅಂತೇಳಿ. ಓಕೆ ಓಕೆ ಓಕೆ. ಅಂದರೆ ದಾಮೋದರ್ ನೆಹರೂರವರು ಆ ಟೈಮಲ್ಲಿ PM ಆಗಿರ್ಬೋದು, ಬಟ್ ಅದಕ್ಕೊಂದು ಬೆನ್ನೆಲುಬಾಗಿ ಹೌದು ಟಿಲ್ 53-54 ತನಕ ನಿಮ್ಗೆ ಐಡಿಯಾಸ್ ಎಲ್ಲ ಕೊಡ್ತಿದ್ದದ್ದು ಇವರೇ ಅಲ್ವಾ? ಮೊನ್ನೆ ಯಾರೋ ಸ್ಟೇಟ್ಮೆಂಟ್ ಕೊಡೋ ರಿಸರ್ವೇಷನಿಂದ ದೇಶ ಹಾಳಾಯಿತು ಅಂಥೇಳಿ. ಸ್ವಾತಂತ್ರ್ಯ ನಂತರ ಇವತ್ತಿನ ತನಕ ಎಷ್ಟು ರಿಸರ್ವ್ಡ್ ಸೀಟ್ಸ್ಗಳಿತ್ತು, ಎಷ್ಟು ರಿಸರ್ವ್ಡ್ ಸೀಟ್ಸನ್ನು ನೀವು ಫಿಲ್ ಮಾಡಿದ್ದೀರಿ ನೋಡಿದ್ರೆ 2% ಫಿಲ್ ಮಾಡಿದ್ದೀನಿ. ನಾನು ಹೇಳ್ತಾ ಇರೋದು ನೀವು ಎಕನಾಮಿಕಲಿ ಗಮನಿಸಿ. ನಿಮಗೆ RBI ಇಂದ ಹಿಡಿದು TIDA ಇಂದ ಹಿಡಿದು ಎಕನಾಮಿಕ್ ಹಿಡಿದು ರೈತರದ್ದು ಹೋರಾಟದಿಂದ ಹಿಡಿದು ಕೋತಿ ಸಿಸ್ಟಮಿಂದ ಹಿಡಿದು ಕೊನೆಗೆ ಭೂಮಿ ಹಕ್ಕು, ಮೈನ್ಸ್ಗಳ ಹಕ್ಕು, ಕೊನೆಗೆ ಲೇಬರ್ ಲಾಸ್ಗಳು ಯಾವ ರೀತಿ ಇರಬೇಕನ್ನೋ ಫಾರ್ಮುಲೇಷನ್ನು, ದೇಶ ಯಾವ ರೀತಿ ನಡಿಬೇಕು ಅನ್ನೋಂಥ ಲಾ ಫಾರ್ಮೇಷನ್ ಆಗಿರ್ಬೋದು, ಹೆಣ್ಣು ಮಕ್ಕಳಿಗೋಸ್ಕರ ಏನೆಲ್ಲ ಹಕ್ಕು ಸಿಗಬೇಕು ಅನ್ನುವಂಥದ್ದು ಕಂಪ್ಲೀಟಾಗಿ ಪ್ರತಿಯೊಂದು ಧರ್ಮದ ಇದರಲ್ಲೂ ಸ್ಟಡಿ ಮಾಡಿ ಅವರಿಗೆ ಕೊಟ್ಟಿರುವಂಥದ್ದು. ಎಜುಕೇಷನ್ ಸಿಸ್ಟಮ್, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗಳು ಅವರೇ ಇದು ಮಾಡಿದ್ರು. PS ಅನ್ನೋಂಥ ಎಜುಕೇಷನ್ ಸಿಸ್ಟಮಲ್ಲಿ ಅವರೇ ಹೊರಗೆ ತಂದರು. ಇಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟಂತಹ ಮನುಷ್ಯ ಯಾವುದೇ ಒಂದು ಜಾತಿಗೆ ಸೀಮಿತವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಅದರ ಫಲಾನುಭವಿಗಳು. ಎಲ್ಲರೂ ಅದರ ಫಲಾನುಭವಿಗಳು, ಅವರ ಶ್ರಮದ ಫಲಾನುಭವಿಗಳು. ಗಿರಿರಾಜ್ ಸರ್, ನಿನ್ನೆ ಹುಬ್ಬಳ್ಳಿಯಲ್ಲಿ ಅಷ್ಟೇ ಒಂದು ಪ್ರಕರಣ ನಡೀತು, ನಿಮ್ಗೆ ಗೊತ್ತಿರುತ್ತೆ. ಮಾನ್ಯ ಅನ್ನೋ ಒಂದು ಹುಡುಗಿನ ಅವ್ರ ಅಪ್ಪ ಹೆತ್ತ ತಂದೆನೇ ಹೊಟ್ಟೆಗೆ ಗುದ್ಲಿ ಹಾಕಿ, ಮಗು 9 ತಿಂಗಳ ಗರ್ಭಿಣಿ ಅಂತೆ. ಆ ಮಗು ಇದ್ರೂ ಕೂಡ ಅದು 2 ಕೊಲೆ ಮಾಡಿದಂಗೆ ಹೊಟ್ಟೆಗೆ ಇದು ಹಾಕಿ ಮಾಡ್ತು. ನಿನ್ನೆ ಇದೆಲ್ಲ ಅಷ್ಟು ಇದು ನಡೀತಾ ಇದ್ರು ಕೂಡ ನಾವು, ಅಂದರೆ ನಮ್ಮ ಸೊಸೈಟಿ ಸಮುದಾಯ ಏನಿದೆ ಅಂತಂದರೆ, ಇದು ಅಂಬೇಡ್ಕರ್ ಮಾತಾಡೋಕ್ಕಿಂತ ಮುಂಚೆ ನನಗೆ ಈ ಕ್ವಶನ್ ಕೇಳಬೇಕನ್ನಿಸ್ತು. ನಾವೆಲ್ಲ ನಮ್ಮದು ರೀಲ್ಸ್ ಲೋಕದಲ್ಲಿ ಅಥವಾ ದರ್ಶನ್ ಫ್ಯಾನ್ಸ್, ಸುದೀಪ್ ಫ್ಯಾನ್ಸ್ ವಾರ ಆಗ್ತಿದೆ ಅಂತ ನೋಡ್ಕೊಳ್ಳೋದು, ಅದ್ರ ಬಗ್ಗೆ ತುಂಬ ನಮ್ಮ ಇದನ್ನು ಈ ಥರದ್ದು ಒಂದು ಭ್ರಮಾತ್ಮಕ ಲೋಕದಲ್ಲಿ ನಮ್ಮ ಎಲ್ಲ ತಲೆಮಾರಿನವರು, ಇತ್ತೀಚಿನ ತಲೆಮಾರು ಇದು ಮಾಡ್ತಾಯಿದ್ದಾರೆ. ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದರೆ, ಆ ಹುಡುಗಿನಲ್ಲಿ ಸುಡ್ತಾಯಿದ್ರೆ, ಅಂದರೆ ಅಂತಿಮ ಸಂಸ್ಕಾರ ಮಾಡ್ತಾಯಿದ್ರೆ, ಅವಳಿಗೆ ಆ ಹುಡುಗನ ಜಾಗದಲ್ಲಿ ಸುಡಲಿಕ್ಕೂ ಅವಕಾಶ ಕೊಡ್ತಾಯಿಲ್ಲ. ಸುತ್ತಮುತ್ತ ಇದು ಜಮೀನವರು ಇಲ್ಲಿ ಮಾಡಿಬಿಡಿ ಅಂತ, ಎಲ್ಲೋ ಬೀದಿ ಪಕ್ಕದಲ್ಲಿ ಸುಟ್ಟರು ಅಂತ. ಸುಡುವಾಗ ತುಂಬ ಬೆರಳೆಣಿಕೆ ಜನ ಇದ್ದರು. ಅಂದರೆ ಇಲ್ಲಿ ಸಿನಿಮಾ ಸ್ಟಾರ್ ಯಾರೋ ಅವ್ರ ವಾರ ಇವ್ರ ವಾರ ಅಂದ್ಕೊಂಡು ನಾವು ಈ ಕಾಲ ಕಳೀತಿರೋತ್ನಾಗ, ಅಥವಾ ಈ ರೀಲ್ಸಲ್ಲಿ ಕಾಲ ಕಳೀತಿರ್ಬೇಕಾದ್ರೆ ಅಲ್ಲಿ ನಿಜವಾದ ಬದುಕು ಬೂದಿ ಆಯಿತು. ಅದು ಏನಂದರೆ ಎಂಥ ವಿಚಿತ್ರ ಅಂದರೆ, ಲಿಂಗಾಯತ ಸಮುದಾಯದ ಬಸವಣ್ಣನ ಸಮುದಾಯದವರು ಮಾಡಿರುವಂಥ ಒಂದು ಕೊಲೆ ಅದು. ನಾವು ಅದನ್ನ ನೋಡ್ತಾ ಇದ್ದರೆ ತುಂಬ ಹೊಟ್ಟೆಗೆ ಸಂಕಟ ಬಿದ್ದಂಗೆ ಆಯಿತು. ಅಂಬೇಡ್ಕರ್ ಸಂವಿಧಾನ ಬಂದು ಇಷ್ಟು ವರ್ಷಗಳಾದ ಮೇಲೂ ಕೂಡ ಜಾತಿ ಬೇರುಗಳು ಇಷ್ಟೊಂದು ತಳಮಟ್ಟದಲ್ಲಿ ಬೇರೂರಿದಾವೆ. ಇದ್ರ ಬಗ್ಗೆ ಒಂದೆರಡು ಮಾತಾಡ್ಬಿಟ್ಟು ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ನಂತರದ ಮಾತುಗಳನ್ನೆಲ್ಲ ನಾವು ಗಮನಿಸಿದ್ರೆ ಅಲ್ಲೊಂದು 2-3 ಮಾತುಗಳು ತುಂಬ ವಿಶೇಷವಾಗಿ ಬರುತ್ತೆ. ಅವ್ರು ಏನು ಹೇಳಿದ್ರು ಅಂದರೆ, ಇಟ್ಸ್ ಅ ವೆರಿ ಲಿಬ್ರಲ್ ಡಾಕ್ಯುಮೆಂಟ್ ಆನ್ ಅ ವೆರಿ ಇಲ್ಲಿಬ್ರಲ್ ಸೊಸೈಟಿ ಅಂತ.
ಅಂದರೆ ತುಂಬ ಅಸಮಾನತೆಯಲ್ಲೇ ಕೆಲಸ ಮಾಡುವಂಥ ಸಮಾಜದ ಮೇಲೆ ನೀವು ತುಂಬ ಸಮಾನತೆಯನ್ನು ಹೊರಿಸುವಂತಹ ಒಂದು ಡ್ರಾಫ್ಟ್ನ ತಯಾರು ಮಾಡಿದ್ದೀವಿ ಅಂತ ಹೇಳ್ತೀವಿ. ಅಂದರೆ ಎಲ್ಲಿ ತನಕ ಸಂವಿಧಾನಿಕವಾಗಿರುವಂಥದ್ದು, ಡೆಮೋಕ್ರೆಟಿಕ್ ಆಗಿರುವಂಥದ್ದು ಅಥವಾ ಲಿಬ್ರಲ್ ಆಗಿರುವಂಥದ್ದು ಎಲ್ಲಕ್ಕಿಂತ ಹೆಚ್ಚು ಬಸವಣ್ಣ ಅವ್ರು ಹೇಳ್ದಂಗೆ ಇವನಾರವ ಅನ್ನೋ ಪ್ರಶ್ನೆ ಕೇಳದೇ ಇರುವಂಥದ್ದು ಮೂಲಭೂತವಾಗಿ ನಮ್ಮಲ್ಲೇ ಬರಲ್ವೋ ಯಾವ ಸಂವಿಧಾನವೂ ವರ್ಕ್ ಆಗಲ್ಲ. ಇದನ್ನು ಅವರು ಮೊದಲೇ ಹೇಳಿದರು. ಈ ದೇಶವನ್ನು 2 ಸಂವಿಧಾನ ಆಗತ್ತೆ. ಒಂದು ಲಿಖಿತ ಸಂವಿಧಾನ, ಇನ್ನೊಂದು ಪರಿಷ್ಕೃತ ಸಂವಿಧಾನ. ಪರಿಷ್ಕೃತ ಸಂವಿಧಾನ ನಮ್ಮ ಇದು ಅಂಬೇಡ್ಕರ್ ಅವರು ಬರೆದಿರುವಂಥದ್ದು. ಎಲ್ಲರನ್ನು ಸೇರಿಸಿ, ಎಲ್ಲರನ್ನು ಒಳಗೊಟ್ಕೊಂಡು ಎಲ್ರಿಗೂ ಒಂದೊಂದು ನ್ಯಾಯ ಸಿಗುವಂಗೆ, ಎಲ್ರಿಗೂ ಒಂದೊಂದು ಸೆಕ್ಯೂರಿಟಿ ಸಿಗುವಾಗೆ ಪರಿಷ್ಕೃತ ಅಂಬೇಡ್ಕರ್ ಎಲ್ಲರೂ ಸೇರಿಕೊಟ್ಕೊಂಡು ಮಾಡಿದ್ರು. ಅಂಬೇಡ್ಕರ್ ಅಂದರೆ ಅವ್ರ ಲೀಡರ್ಶಿಪ್ಪಲ್ಲಿ ಎಲ್ಲರೂ ಸೇರಿಸಿ ಮಾಡಿದ್ರು. ಇನ್ನೊಂದು ಮನು ಸೃಷ್ಟಿಸಿದ್ದು, ಅದು ಯಾರೂ ಓದಿಲ್ಲ. ಇದನ್ನೆಲ್ಲರೂ ಓದ್ತೀವಿ. ಇವತ್ತಂತೂ ರೂಲ್ಸ್ ಮಾಡಿಬಿಟ್ಟಿದ್ದಾವೆ ಅದರ ಇದನ್ನು ಏನದು ಅದರ ಪ್ರಿಯಾಂಬಲ್ ಏನಿದೆ ಅದು ಎಲ್ಲ ಶಾಲೆಗಳಲ್ಲಿ ಓದಬೇಕು ಅಂತ ರೂಲ್ಸ್ ಮಾಡಿದ್ದೀವಿ. ಇದನ್ನು ಎಲ್ಲರೂ ಓದಿದ್ದೀವಿ. ಅಟ್ಲೀಸ್ಟ್ ಒಂದು 5-6 ಆದ್ರೂ ಮಾತು ನಿಮ್ಗೆ ಗೊತ್ತು. ಮನುಸ್ಮೃತಿಯ ಯಾವುದೇ ಮಾತು ಯಾರಿಗೂ ಗೊತ್ತಿಲ್ಲ. ಅದರ ಮನುಸ್ಮೃತಿಯ ಕಂಪ್ಲೀಟು ಗುಣ ನಮ್ಮ DNA ಒಳಗಡೆ ಇದೆ. ಹಾಗಿದ್ದಕ್ಕೆ ತಂದೆಗೆ ತನ್ನ ಮಗಳು ಕಾಣಿಸಲ್ಲ, ಮೊಮ್ಮಗನು ಹುಟ್ಟದೇ ಇರುವಂತಹ ಮೊಮ್ಮಗನೂ ಕಾಣಿಸಲ್ಲ. ಅವನಿಗೆ ಅವನ ಪುರುಷ ಪ್ರತಿಷ್ಠೆ ಮತ್ತು ಜಾತಿ ಪ್ರತಿಷ್ಠೆ ಅಷ್ಟೇ ಕಾಣಿಸುತ್ತೆ. ನೀವು ಏನಕ್ಕೆ ಶಾಕ್ ಆಗ್ತೀರಾ ಲಿಂಗಾಯತ್ ಸಮುದಾಯದವರು ಅಂಥೇಳಿ? ಬಸವಣ್ಣ ಇದ್ದಾಗಲೇ ಅವ್ರನ್ನ ಬಿಟ್ಟಿಲ್ಲ ಇವರು ಅಲ್ವಾ? ಅವ್ರು ಇದ್ದಾಗಲೇ ಅವ್ರನ್ನ ಬಿಟ್ಟಿಲ್ಲ. ಇನ್ನು ಅವ್ರು ಹೋಗಿ 800 ವರ್ಷ ಆದಮೇಲೆ ಇವ್ರು ಹಿಂಗಾಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ವಿಶೇಷವಾದ ಆಶ್ಚರ್ಯ ಪಡಬೇಕಾದಿಲ್ಲ. ನಮ್ಮ ದೇಶದಲ್ಲಿ ಇದು ಎಂಥ ಅಸ್ಪೃಶ್ಯ ದೇಶ ಅಂದರೆ ಯಾರನ್ನೂ ಮುಟ್ಟಂಗಿಲ್ಲ ಜಗಳ. ಅದಕ್ಕೆ ಬಹುಶಃ ಇಷ್ಟೊಂದು ಬೀಜಿ ಜಗಳ ಆಡ್ತೀವಿ ನಾವು ಆ ಮಟ್ಟದಲ್ಲಾದರೆ ಇನ್ನೊಬ್ರನ್ನ ಮುಟ್ಟುವಂಥದ್ದು ಆಗಿಬಿಡಲಿ ದೇಶದಲ್ಲಿ ಅನ್ನೋದಕ್ಕೆ. ಯಾರನ್ನೂ ಮುಟ್ಟಂಗಿಲ್ವಲ್ಲ. ಲಿಂಗಾಯತರು ಕುರುಬ್ರನ್ನ ಮುಟ್ಟಂಗಿಲ್ಲ, ಕುರುಬ್ರು ಧೋಬಿಗಳನ್ನು ಮುಟ್ಟಂಗಿಲ್ಲ, ಅಂಬಿಗರು ಇವ್ರನ್ನ ಮುಟ್ಟಂಗಿಲ್ಲ. ಯಾರನ್ನೂ ಒಬ್ರನ್ನ ಮುಟ್ಕೊಳ್ಳದೆ ಇರುವಂಥ ಒಂದು ಸಮಾಜದ DNA ನಮ್ಮ ದೇಶದಲ್ಲಿ ಇರಬೇಕಾದ್ರೆ ಅಂಬೇಡ್ಕರ್ ಇದನ್ನೆಲ್ಲ ಮೀರುವಂತಹ ಒಂದು ಡಾಕ್ಯುಮೆಂಟ್ನ ತಯಾರಿಸಲಿಕ್ಕೆ ಹೋದರು. ಎಷ್ಟೋ ಜನರು ಆರೋಪಿಸ್ತಾರೆ ಇದು ವೆಸ್ಟಿಂದ ಬಂದಿರುವಂಥದ್ದು ಅಂಥೇಳಿ. ನಾನು ಅದೊಂದು ಐ ಥಿಂಕ್ M.N. ರಾಯ್ ಚಟ್ಟೋಪಾಧ್ಯಾಯ ಯಾರೊಬ್ಬರು ಬರೆದಿದ್ದಾರೆ ಕಂಪ್ಯಾರೇಟಿವ್ ಡೆಮೋಕ್ರಸಿಗಳ ಸ್ಟಡೀಸ್ಗಳಲ್ಲಿ. ನಿಮಗೆ ಪದಗಳಲ್ಲಿಂದ ಬರ್ಬೋದು, ಬಟ್ ವಿಚಾರ ಯಾವುದು ಹೊರದೇಶದಲ್ಲ. ಅವು ಸಂವಿಧಾನದಲ್ಲಿರುವಂತಹ ವಿಚಾರಗಳು ದಾಸೋಹದ ವಿಚಾರನೇ. ಸಂವಿಧಾನದಲ್ಲಿರುವಂಥ ವಿಚಾರಗಳೇ ಇದ್ರದ್ದು ಮೂಲ ಆಧ್ಯಾತ್ಮದ ವಿಚಾರನೆ, ಬೌದ್ಧ ಧರ್ಮದ ವಿಚಾರನೆ, ನಿರ್ವಾಣ ತತ್ವದ ವಿಚಾರನೆ, ಶ್ರಮಣ ಸಂಸ್ಕೃತಿಯ ವಿಚಾರನೆ, ಇವುಗಳೇ ಇರೋದಲ್ಲಿ. ಅದನ್ನು ಕೊಂದು ಇದು ಮಾಡ್ರಿ. ಆದರೆ ಇವುಗಳೆಲ್ಲದಕ್ಕೂ ಮೀರಿರುವಂತಹ ಒಂದು ಜಾತಿ ಪದ್ಧತಿಯನ್ನು ಸಂವಿಧಾನ ಸಾರಾಸಗಟ್ಟಾಗಿ ತಿರಸ್ಕರಿಸ್ಬಿಡ್ತದೆ. ಇದು ಇವರಿಗೆ ಸಂವಿಧಾನದ ಮೇಲಿರುವಂತಹ ದ್ವೇಷ. ಸೊ ಸಂವಿಧಾನ ಯಾವತ್ತಿದ್ರೂ ಒಂದು ಕಟ್ಟಳೆ, ಎಚ್ಚರವಾಗಿ ನಮ್ಮನ್ನು ವಾರ್ನ್ ಮಾಡ್ತಾ ಇರತ್ತೆ. ಈ ಸಮಾಜ ಇದು ಬಿಟ್ಟು ಆಚೆ ಹೋದರೆ ಕಷ್ಟ ಆಗತ್ತೆ ಅನ್ನುವಂಥದ್ದು. ನೀವು ಅರ್ಥ ಮಾಡ್ಕೊಳ್ಳಿ, ಯಾವಾಗ ಸೋಷಲಿಸ್ಟ್ ಸೆಕ್ಯುಲರ್ ಅನ್ನೋ ಪದಗಳನ್ನು ನಂತರ ಸೇರಿಸಿದ್ರು, ಏನದು ಡಿಸ್ಕಷನಲ್ಲೇ ಇದೆ. ಆಗ ಅಂಬೇಡ್ಕರ್ ಅವ್ರು ಕೇಳಿದ್ರೆ ಸಂವಿಧಾನದಲ್ಲಿ ಸೋಷಲಿಸ್ಟ್ ಸೆಕ್ಯುಲರ್ ಅನ್ನೋದನ್ನು ನಾವು ಸೇರಿಸಬೇಕು ಅಂತ ಹೇಳಿದಾಗ, ವಾಟ್ ಇಫ್ ಮುಂದೆ ಬರುವಂಥ ಜನ್ರೇಷನ್ಗಳು ಇದು ಬೇಡ ಅನಿಸ್ಬಿಡುತ್ತೆ ಅವರಿಗೆ. ವೆರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅದು ಅಂಬೇಡ್ಕರ್ ಬಾಯಿಂದ ಬರುವಂಥದ್ದು. ನಾವ್ಯಾರು ಮುಂದಿನ ಜನ್ರೇಷನ್ಗೆ ಹೀಗೆ ಇರಬೇಕು ಅಂತ ಹೇಳೋರು? ಇವತ್ತಿನ ನಮ್ಮ ಕಲೆಕ್ಟಿವ್ ಇಂಟೆಲಿಜೆನ್ಸಲ್ಲಿ ನಾವು ಇವ್ರಿಗೊಂದು ಡಾಕ್ಯುಮೆಂಟ್ ಕೊಟ್ಟು ಇದರ ಆಶಯವನ್ನು ಮರೆಯಬೇಡಿ. ಭ್ರಾತೃತ್ವ, ಸಮಾನತೆ, ಈ ಏನದು ನ್ಯಾಯಯುತವಾಗಿ ಬದುಕುವಂಥದ್ದು, ಈ ಆಶಯಗಳನ್ನು ಮರಿಬೇಡಿ ಅನ್ನೋದಷ್ಟೇ ವಾರ್ನ್ ಮಾಡಿ ಇವ್ರಿಗೊಂದು ಡಾಕ್ಯುಮೆಂಟ್ ಕೊಡ್ಬೋದು. ನಾಳೆ ಇದನ್ನು ಬದಲಾಯಿಸುವಂತಹ ಒಂದು ಸ್ವಾತಂತ್ರ್ಯ ಆಯಾ ಕಾಲಘಟ್ಟದ ಜನ್ರೇಷನ್ನ ಯುವಕರಿಗೆ. ನಾವು ಅವ್ರು ನಮಗಿಂತ ಬುದ್ಧಿವಂತರು ಇರಲ್ಲ ಅಂತ ನೀವು ಹೆಂಗೆ ಹೇಳ್ತೀರಾ ಅಂತ ಹೇಳದಂತಹ ಪೂರ್ವಿಕರು ನಮ್ಮವ್ರು ಇವರು. ಆದರೆ ಈ ಆಶಯಗಳು ಯಾವಾಗಲೂ ಬರಲ್ಲ ಅನ್ನೋದು ಅವ್ರಿಗೂ ಎಲ್ಲ ಗೊತ್ತಿತ್ತು. ಅವರ ಮೋಸ್ಟ್ ಹೋಪ್ಫುಲ್ ವರ್ಕ್ ಏನಾದರೂ ಇದ್ದರೆ, ತುಂಬ ಭರವಸೆದಾಯಕ ಕೃತಿ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತೀಯ ಸಂವಿಧಾನ. ಇನ್ನು ಎಲ್ಲ ಇದರಲ್ಲೂ ಅವರು, ನೀವು ಎನಾಲಿಲೇಷನ್ ಆಫ್ ಕಾಸ್ಟ್ ಓದಿ, ಎಲ್ಲದರಲ್ಲೂ ಅವ್ರು ಹೇಳಿದ್ದಾರೆ ಇವ್ರ ಯೋಗ್ಯತೆ ಇಷ್ಟೇ, ಭಾರತೀಯರ ಯೋಗ್ಯತೆ ಇಷ್ಟೇ ಅಂತ ಹೇಳಿದ್ರು. ವಿಚ್ ಇಸ್ 100% ಪ್ರೂವ್ ಆಗ್ತಾನೆ ಇದೆಯಲ್ಲ. ಹೌದು, ಸಂವಿಧಾನ ಒಂದೇ ಅವರ ಮೋಸ್ಟ್ ಆಶಾದಾಯಕವಾಗಿ ಬರೆದಿರುವಂತಹ ಒಂದು ಕೃತಿ. ಅಲ್ಲ ಇನ್ನೊಂದಷ್ಟು ಜನ ಹೇಳ್ತಾರೆ ಅವ್ರು ಬರೆದಿಲ್ಲ ಇವ್ರು ಬರೆದಿಲ್ಲ ಅಂತೇಳಿ. ಅದಕ್ಕಲ್ಲಿ ಕೃಷ್ಣಮಾಚಾರ್ಯ ಅವರು ಪಾರ್ಲಿಮೆಂಟಲ್ಲೇ ಉತ್ತರ ಕೊಟ್ಟಿದ್ರು. ಅವರಿಲ್ಲ ಇವರೆಲ್ಲ ಕೊನೆಗೆ ಉಳ್ಕೊಂಡಿದ್ದ ಅಂಬೇಡ್ಕರ್ ಒಬ್ಬರೇ ಅವರೇ ಕೊನೆಗೂ ಮಾಡಿದ್ರು ಅಂತೇಳಿ. ಸೊ ಒಟ್ಟಾರೆ ನಾನು ಹೇಳಕ್ಕೆ ಏನು ಹೊರಟಿದ್ದೀನಿ ಅಂತ ಹೇಳಿದ್ರೆ, ಈ ನೆಲವನ್ನು
ಒಂದು ಲಿಖಿತ ಸಂವಿಧಾನ ಕಟ್ ಹಾಕಲಿಕ್ಕೆ ಇರೋದರಿಂದ ಅದೊಂದು ಈ ನಾಯಿಗೆ ಹಾಕಿರೋ ಪಟ್ಟಿ ಥರ ಇವ್ರು ಮುಂದೆ ಹೋಗಿಲ್ಲ. ಬಟ್ DNA ಅಲ್ಲೇ ಮನುಷ್ಯ ಧರ್ಮಶಾಸ್ತ್ರ ಇದೆ. ಅಲ್ಲ ಸೊ ಆ DNA ಬದಲಾಯಿಸದೇ ಇದ್ರೆ ಅಥವಾ DNA ನಾವು ಕಂಟ್ರೋಲ್ ಮಾಡದೇ ಇದ್ರೆ ಇದು ನಡೀತಾನೆ ಇರುತ್ತೆ. ಇದು ಇದಾಯಿತು ಮೊನ್ನೆ ಅಷ್ಟೇ, ಅದು ಇನ್ನೂ ಒಬ್ಬಳು ಗಂಡ ಹೆಂಡತಿ ಮದುವೆ ಆಗಿದ್ರು ಇದರಲ್ಲಿ ಆಯಿತು, ಮಹಾರಾಷ್ಟ್ರದಲ್ಲೋ ಎಲ್ಲೋ ಅಂತ, ಅಲ್ಲೂ ಇದೇ ಆಗಿದೆ. ಗಂಡನ್ನ ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. ಅವಳು ಕೇಳ್ತಾಳೆ, ನನ್ನ ಹೇಳ್ತಾಳೆ ಬಾಯ್ಬಿಟ್ಟು, ನನ್ನ ಗಂಡನ್ನ ಇದನ್ನು ಇದು ಮಾಡ್ತೀನಿ. ಅವ್ರು ಸಾಯಿಸಿದ್ ಬಿಟ್ಟು ಹಾಕ್ಲಿ, ಸೆಲೆಬ್ರೇಟ್ ಮಾಡಿದವ್ರು ಎಷ್ಟು ಜನ ಇದ್ದಾರೆ. ಇನ್ನೇನು ಮಾಡ್ತಾರೆ, ಅಪ್ಪ ಒಂದು ಇದು ಮಾಡ್ಕೊಂಡು ಹೋದರೆ ಇವ್ರು ಹಿಂಗೆ ಆಗಬೇಕು ಅಂತ ಸೆಲೆಬ್ರೇಟ್ ಮಾಡೋದಂತ ಎಷ್ಟು ಎಜುಕೇಟೆಡ್ ಜನ ಇದ್ದಾರಲ್ಲ. ಅವ್ರಿಗೆ ಎಜುಕೇಟೆಡ್ ದಿನ ಬೆಳಗ್ಗೆ 10 ಅಟ್ಲೀಸ್ಟ್ 10th ಸ್ಟ್ಯಾಂಡರ್ಡ್ ತನಕ ಆದರೂ ಓದಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ಶಾಲೆಯಲ್ಲೂ ಪ್ರತಿ ಪಾಠದಲ್ಲೂ ಹೇಳ್ಕೊಟ್ಟಿಲ್ವಾ, ಒಂದಾಗಿ ಬಾರ್ದಿಕ್ಕಿ, ಒಂದಾಗಿ ಎಲ್ರಿಗೂ ಗೌರವ ಕೊಡಿ, ಯಾರನ್ನೂ ಮೇಲೂ ಕೀಳು ನೋಡಬೇಡಿ ಅಂತ ಹೇಳಿದ್ದಾರೆ ತಾನೆ. ನಿಮ್ಮ DNA ಒಳಗಡೆ ಇದೆ. ಒಂಥರ ಡಿಫೆಕ್ಟಿವ್ ಇದಿದೆ ನಮ್ಮ ದೇಶದಲ್ಲಿ. ಎಲ್ಲಿ ತನಕ ಅದು ಬದಲಾಗಲ್ವೋ. ಅಲ್ಲ, ಅವರು ಜಮೀನ್ದಾರಿಕೆಯ ದಾಷ್ಟ್ಯ ಎಷ್ಟಿದೆ ಅಂತಂದರೆ, ಆ ವಿವೇಕಾನಂದ ಅವನು ಹುಡುಗಿ ಹೇಳ್ತಾನೆ, ಈ ಅಪ್ಪ ಇದ್ದಾನಲ್ಲ ಗುರುಸಿದ್ದನಗೌಡ ಹುಡುಗಿ ಅಪ್ಪ, ಅವನು ಯಾವುದೋ ಮುಸ್ಲಿಮ್ ಹೆಣ್ಮಗಳನ್ನ ಲೈಂಗಿಕವಾಗಿ ಬಳಸ್ಕೊತಾನೆ. ಅಂದರೆ ನೀವು ಮುಟ್ಟಲ್ಲ ಅಂತಿರಲ್ಲ, ಈ ರೀತಿಯ ಮುಟ್ಟಕ್ಕೆ ಬೇಕಿವರು, ಆದರೆ ಮದುವೆ ಆಗಕ್ಕೆ ಬೇಡ. ಅದೇ. ಸೊ ಜಾತಿ ಅನ್ನೋದು ನಿಮಗೆ ಒನ್ ಆಫ್ ದಿ DNA ಆದರೆ ನಮ್ಮ ಇನ್ನೊಂದು DNA ಏನಂತ ಹೇಳಿದರೆ ಈ ಆಷಾಢ ಗೊತ್ತಿತ್ತಾನೆ. ಎಸ್. ನಮ್ಮಲ್ಲಿ ಹೆಣ್ಮಕ್ಳನ್ನು ನಾವು ದೇವಿ ಅಂತ ಪೂಜಿಸ್ತೀವಿ ಹೊರತು ಸಮಾನರು ಅಂತ ನೋಡಲ್ಲ. ಒಂದು ಅಲ್ಲಿರ್ತಾಳೆ, ಇಲ್ಲ ಇಲ್ಲಿರ್ತಾಳೆ, ಸಮಾನರಾಗಂತೂ ನೋಡೋಕ್ಕೆ, ಇನ್ನೊಂದು ಜೀವಿ ಅನ್ನೋಂತ ನೋಡೋಕ್ಕೆ ಸಾಧ್ಯನೇ ಇಲ್ವಲ್ಲ. ಆ ರೀತಿ ಎಷ್ಟು ಆಷಾಢ ಗೊತ್ತಿತ್ತ ನಾವು. ನೀವು ಬಸವಣ್ಣನ ಹೇಳ್ತೀವಿ, ಇವನಾರವ ಅಂತ ಹೇಳ್ಬೇಕು, ಬಸವಣ್ಣ ಏನಂದ ಗೊತ್ತಾ ಅಂತ ಹೇಳ್ತಾನೆ ಪಕ್ಕದಲ್ಲಿ ಮಾಡ್ತಿರ್ತಾರೆ ಇವರು. ಹೌದು, ಕುವೆಂಪು ಅವ್ರ ಹೆಸರು ಹೇಳ್ಕೊಂಡೆ ಮಾಡ್ತಿರ್ತಾರೆ. ಈ ಅಂಬೇಡ್ಕರ್ ಬಗ್ಗೆನೂ ಅದೇ ಆಷಾಢೀಭೂತನ ನಾನು ಮಾತಾಡಬಾರ್ದಾದ್ರು ಹೇಳ್ತೀನಿ. ಹೇಳಿ. ಅಂಬೇಡ್ಕರ್ ಅಂತಂದರೆ ನಾವು ಎಲ್ಲ ಭಾಷಣಕಾರರು ಹೆಂಗೆ ನಾವು ಸ್ಕೂಲ್ ಹೆಂಗೆ ಕೇಳ್ತೀವಿ, ಸಂವಿಧಾನ ಶಿಲ್ಪಿ ಅಂತ ಹೇಳ್ತೀವಿ. ಅದರ ಆಚೆ ಅಂಬೇಡ್ಕರ್ ಎಷ್ಟೊಂದು ಕೊಡುಗೆ ಕೊಟ್ಟಿದ್ದಾರೆ, ಅದು ಯಾರು ಗೊತ್ತೇ ಮಾಡಲ್ಲ. ಯಾಕೆ ಗೊತ್ತಾಗಿಲ್ಲ ಅಂತ ಈಗ ನಿಮ್ದು ಒಂದು ಮುಗಿಸ್ಬಿಡ್ತೀನಿ. ನಿಮ್ದು ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂದರೆ, ನಿಮ್ಮ ಕಲಾ ಮಾಧ್ಯಮದಲ್ಲಿ ಸುಮಾರು ಒಂದು 7-8 ವರ್ಷದಿಂದ ಸತ್ಯಶೋಧಕ ಅಂತ ಸರಣಿಗಳನ್ನು ಕೇಳ್ಕೊಂಡೆ. ನನಗೆ ನಾನು ನನಗೆ ಗೊತ್ತಿರಲಿಲ್ಲ ಇಷ್ಟು ಅಂಬೇಡ್ಕರ್ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂತ. ಅಷ್ಟೊಂದು ವಿಚಾರಗಳನ್ನ ನೀವು ಹಂಚ್ಕೊಂಡ್ರಿ. ಅಂದರೆ ಅಂಬೇಡ್ಕರ್ ಸಂವಿಧಾನ ಆಚೆ ಏನೇನೆಲ್ಲ ಈ ಅಂಚಿನಲ್ಲಿರೋ ಕಾರ್ಮಿಕರಿರ್ಬೋದು, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ತುಂಬ ತಳದಂಚಿನಲ್ಲಿ ಬದುಕುತ್ತಿರುವ ಜೀವಗಳಿಗೆ ಅಂಬೇಡ್ಕರ್ ಎಷ್ಟೊಂದೆಲ್ಲ ಮಾಡಿದಾರಲ್ಲ ಅಂತ ಅನಿಸ್ತು. ಅದ್ರ ಬಗ್ಗೆ ಒಂದಿಷ್ಟು ವಿವರವಾಗಿ ನೀವು ಹೇಳ್ತಾ. ನಾನು ಆಗಲೇ ಹೇಳ್ದಂಗೆ ನನ್ನ 9th 10th ಬರ್ಬೇಕಾದ್ರೆ ಐ ಸ್ಟಾರ್ಟೆಡ್ ಸೆಕ್ಯೂರ್ ಫ್ರಮ್ ಅಕ್ಯೂಟ್ ಸ್ಕಿಜೋಫ್ರೆನಿಯಾ ಅಂದಾಗ ನನಗೆ ತುಂಬ ಓದೋಕ್ಕೆ ಶುರು ಮಾಡಿದೆ. ಯಾಕಂದ್ರೆ ಹೊರಗಡೆ ಇವ್ರ ಜೊತೆ ಎಲ್ಲ ಬೆರೆಯೋಕ್ಕಾಗಿಲ್ಲ ಅಂತ ಸಿಕ್ಕಿದ ಬುಕ್ಸ್ ಎಲ್ಲ ಓದೋಕ್ಕೆ ಶುರು ಮಾಡ್ತಾ ಇದ್ದಾಗ ನನಗೆ ತುಂಬ ಪ್ರಭಾವಿಸಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ಅವರ ವೈಯಕ್ತಿಕ ಜೀವನ ಇರ್ಬೋದು, ಅವರು ಪಟ್ಟಂಥ ಕಷ್ಟಗಳ ಬಗ್ಗೆ ಎಲ್ರಿಗೂ ಗೊತ್ತು, ಎಲ್ಲ ಶಾಲೆಯಲ್ಲೂ ಮಾಡ್ತಾರೆ. ಬಟ್ ಅದು ಗೊತ್ತಿರೋದು ನಮ್ಗೆ ಓನ್ಲಿ 10 to 15% ಅಷ್ಟೇ. ಇಡೀ ಇದು ಅವ್ರು ವೇಟಿಂಗ್ ಫಾರ್ ವೀಸಾ ಎಲ್ಲ ಓದ್ಬಿಟ್ರೆ ಕೈ ನಡಗೋಗುತ್ತೆ. ಈಗ ಇತ್ತೀಚೆಗೆ ಮಹಾನಾಯಕ ಅಂತ ಒಂದು ಬಂದು, ಅದು ಸೀರಿಯಲ್ ಸ್ವಲ್ಪ ನಾವು ನಮ್ಮದೇ ಭಾರತ ಭಾಗ್ಯ ವಿಧಾತನೇ ನಾನು ಓವರ್ ಎಕ್ಸಾಜರೇಟ್ ಮಾಡಿದ್ದು, ಏನೇನೋ ಕತೆ ಕಟ್ಬಿಟ್ರೆ ಅದರಲ್ಲಿ. ಬಟ್ ಓಕೆ, ಅಟ್ಲೀಸ್ಟ್ ಒಂದು ವಿಷನ್ ಸಿಕ್ತು, ಒಂದು ಐಡಿಯಾ ಸಿಕ್ತು, ಎಲ್ಲ ಆಯಿತು. ಬಟ್ ಅದರಲ್ಲೂ ತುಂಬ ವಿಷಯಗಳು ಹೇಳಿಲ್ಲ ಅವರು. ಅಗೇನ್ ಅದರಲ್ಲೂ ಅದನ್ನು ಕೊಡುಗೆಯ ವಿಷಯವನ್ನು ಕಂಪ್ಲೀಟಾಗಿ ಕೊಡುಗೆ ವಿಚಾರ ಎಲ್ಲ ಮಾತೇ ಆಡಿಲ್ಲ ಅವರು, ಎಲ್ಲೂ ಸಿಗಲ್ಲ. ಸೊ ಏನಾಗತ್ತೆ ನೋಡಿ, ಅಂಬೇಡ್ಕರ್ ಬಗ್ಗೆ ಎಲ್ಲರೂ ಮಾತಾಡ್ಬೇಕು, ಏನ್ರು ಅವರು ದಲಿತರಿಗೂ ಅದು ಕೊಟ್ಟರು ನಮಗೇನು ಕೊಟ್ಟರು ಅನ್ನೋ ರೀತಿಲ್ಲ. ಫಸ್ಟ್ ಆಫ್ ಆಲ್ ಸಂವಿಧಾನ ಅನ್ನೋದು ಇಡೀ ದೇಶಕ್ಕೆ ಇದಾಗಿರುವಂಥದ್ದು, ಕಟ್ಟಿರುವಂತಹ ಡಾಕ್ಯುಮೆಂಟ್ ಆಗಿತ್ತು. ಅದನ್ನು ಕೊಟ್ಟಿರೋ ಮನುಷ್ಯನ ಬಗ್ಗೆನೇ ನೀವು ಹಂಗೆ ಹೇಳಬಾರ್ದು. ಬಟ್ ನಮ್ಮಲ್ಲಿ ಇವನ್ ಒಂದು ಕೊಲೆ ಆಗಲಿ, ಒಂದು ರೇಪ್ ಆಗಲಿ, ನಮಗೆ ಯಾರು ಸತ್ತ ಯಾರು ಮಾಡ್ದ ಅನ್ನೋದ್ರ ಮೇಲೆ ನಾವು ಅದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇದಾಗಿರುತ್ತೆ. ಏನದು, ಬಾಂಗ್ಲಾದೇಶಲ್ಲಿ ಒಬ್ಬ ಹಿಂದೂವನ್ನು ಬೆಂಕಿ ಹಚ್ಚಿಬಿಟ್ರು, ಇಲ್ಲಿ ಇರೋರೆಲ್ಲರೂ ಇದು ಮಾಡ್ಕೊಂಡೋದ್ರು. ನಿಮ್ಮ ಮನೆ ಪಕ್ಕ ಆಯ್ತು ತಾನೆ ಹುಬ್ಳಿ ಕೆಲಸ, ನಿಮ್ಮ ಮನೆ ಪಕ್ಕ ಆಯಿತು, ನಿಮ್ಮ ಮನೆ ಎದುರುಗಡೆನೇ ಆಯಿತು, ಬಾಗಿಲು ತೆಗೆದು ನಿಮ್ಮ ಕಣ್ಣು ಮುಂದಾಯಿತು, ತಗೊಳ್ಳಿ, ಏನು ಫೀಲ್ ಆಗಿಲ್ಲ. ಬಟ್ ನಿಮ್ಗೆ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಫೀಲ್ ಆಗ್ತಾನೆ. ಯಾಕಂದರೆ ಯು ಡಿಸೈಡ್ ಆನ್ ದಿ ಅದರ್ ಆಫ್ ಯಾರು ಸತ್ತೋದವ್ರು ಯಾರು, ಕೊಲೆ ಮಾಡಿದವ್ರು ಯಾರು ಅನ್ನೋದ್ರ ಮೇಲೆ ನಮ್ಮ ಇದಾಗಿರುತ್ತೆ, ಟಚ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಮೀಡಿಯಾ ನೋಡಿ, ನಿಮಗೆ ಕಾಶ್ಮೀರಲ್ಲಿ ಒಬ್ಬ ಮುಸ್ಲಿಮ್ ಇದಾಗಿಬಿಟ್ರೆ, ಏನದು ಸತ್ತೋದ್ರೆ ನಿಮಗೆ BBC ಬರುತ್ತೆ. ಅದೇ BBC ಗಾಜಾ ಪಟ್ಟಿದ್ದು ವಿಷಯಗಳು ಬರಲ್ಲ, ಹುಚ್ಚಿಬಿಡ್ತಾರೆ. ಎರಡು ಕಡೆ ಮುಸ್ಲಿಮರ ತಾನೇ ಇದ್ದದ್ದು. ಬಟ್ ಅದು ನೆರೇಟಿವ್ ಸೆಟ್ ಮಾಡೋದು ಹೇಗೆ, ಯಾರಿಗೆ ಯಾವನ ಇಷ್ಟ, ನಾವು ಏನು ಕೊಡಬೇಕು ಅನ್ನುವಂಥದ್ದು. ಸೊ ಅಲ್ಲಿ ಜಿಯೋನಿಸ್ಟ್ ಮೀಡಿಯಾಗಳನ್ನು ತಿಂದಾಕ್ಬಿಡುತ್ತೆ. ಸೊ ಇದು ನಡೀತಾನೆ ಇರುವಂಥದ್ದು. ಮನುಷ್ಯ ಹಾಗೆ, ಅವನಿಗೆ ವಿಶ್ವಮಾನವಾಗ್ಲಿಕ್ಕೆ ಸಾಧ್ಯ ಇಲ್ಲ, ಇವನಾರವ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದು ಅಂಥ ದೊಡ್ಡ ಮೌಲ್ಯ ಅದು. ಸೊ ಅಂಬೇಡ್ಕರ್ ವಿಷಯದಲ್ಲೂ ಅದೇ ಆಗ್ತಾರೆ. ಅವರನ್ನ ಈ ಜಾತಿಯವರನ್ನ ಕಾರಣಕ್ಕೆ ಅವ್ರನ್ನ ದೂರ ಇಟ್ಬಿಟ್ರು. ನೋಡೋದಾದ್ರೆ ನಾವು ನಮ್ಮ ದಲಿತ ಪೂರ್ವಿಕರನ್ನೆಲ್ಲ, ನಮ್ಮ ಹಿರೀಕರನ್ನೆಲ್ಲ ನೆನೆಸ್ಕೋಬೇಕು. ಅವರಿಂದಾಗಾದರೂ ಅವ್ರ ಹೆಸರು ಉಳಿದಿದೆ. ಎಸ್.
ಇವತ್ತು ನಾವು ಹಿಡ್ಕೊಂಡಿದ್ದೀವಿ. ಇವಾಗ ಅವ್ರಿಗೆ ಗೊತ್ತಾಗಿದೆ ಒಳ್ಳೆ ವೋಟ್ ಬ್ಯಾಂಕು ಇದು ಅಂಥೇಳಿ. ಅಂಬೇಡ್ಕರ್ ಅವ್ರದ್ದು ನೀವು ಪೋಸ್ಟ್ ಅವರು ಕೊಲ್ಲಾಪುರದ ಯಾರದು ಬರೋಡದ ಮಹಾರಾಜರ ಹತ್ರ ಕೆಲಸಕ್ಕೆ ಸೇರಿ ಅಮೇರಿಕಕ್ಕೆ ಹೋದ ನಂತರದಿಂದ ಅವರ ಪ್ರತಿಯೊಂದು ಕ್ರಿಯೆಯಲ್ಲೂ ಸಮಾಜಕ್ಕಾಗಿ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು ಅನ್ನೋ ಆಶೆ ಇಟ್ಕೊಂಡು ಅವರು ದುಡಿದಿದ್ದಾರೆ. ನೀವು 1920s ನಂತರದಿಂದ ತಗೊಬನ್ನಿ, ರೈಟ್ ಫ್ರಮ್ ಅವರ ಫಸ್ಟ್ ಅದೇನು ಪ್ರಾಬ್ಲಮ್ ಆಫ್ ಇಂಡಿಯನ್ ರುಪಿ ಅಂತ ಬುಕ್ ಬರೆದ್ರು, ಅಲ್ಲಿಂದ ಅದು ಶುರುವಾಗತ್ತೆ. ಹೊರಗಡೆ ಬಂದುಕೊಂಡು ಮೂಕನಾಯಕ್ ಅಂತ ಪತ್ರಿಕೆ ತೆಗಿತಾರೆ, ಅವ್ರು ಲಾಯರ್ ಆಫೀಸ್ ಓಪನ್ ಮಾಡ್ತಾರೆ. ಅಲ್ಲೆಲ್ಲದರಲ್ಲೂ ಅವ್ರು ಮಾಡ್ತಾ ಇದ್ದದ್ದು ಏನಂದರೆ ಸಮಾಜಕ್ಕೋಸ್ಕರ ಒಳ್ಳೆಯದಾಗಲಿ ಅನ್ನುವಂಥದ್ದೇ ಮಾಡ್ತಾ ಇರ್ತಾರೆ. ಆ ಒಳ್ಳೆಯದಾಗುವ ಕ್ರಿಯೆಯಲ್ಲಿ ಎಷ್ಟು ಜನ ದಲಿತರಿಗೆ ಹೆಲ್ಪ್ ಆಗಿದೆ ಅನ್ನೋದನ್ನ ಪ್ರಮಾಣ ನೋಡಿದ್ರೆ, ಉಳಿದವ್ರಿಗೆ ಹೆಲ್ಪ್ ಆದ ಪ್ರಮಾಣದಲ್ಲಿ ದಲಿತರಿಗೆ ಹೆಲ್ಪ್ ಆಗಿದ್ದು 1% ಅಥವಾ 2% ಅಷ್ಟೇ. ಆದರೂ ದಲಿತ ನಾಯಕ ಹಣೆಪಟ್ಟೆ, ಯಾಕಂದ್ರೆ ಅವರು ಅಂಬೇಡ್ಕರ್ ದಲಿತರು ಅಂತೇಳಿ. ಈಗ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ, 1914 ಫಸ್ಟ್ ವರ್ಲ್ಡ್ ವಾರ್ ಆಗುತ್ತೆ. ವರ್ಲ್ಡ್ ವಾರ್ ಆದಮೇಲೆ ಕ್ರಿಪ್ಸ್ ಕಮಿಷನ್ ಎಲ್ಲ ಕೂತ್ಕೋತಾರೆ, ಯಾಕಂದರೆ ಇಡೀ ಎಕಾನಮಿ ಬಿದ್ದೋಗಿದೆ. ಭಾರತೀಯ ಎಕಾನಮಿನ ಸರಿಪಡಿಸೋದು ಹೇಗೆ ಅನ್ನೋ ದೊಡ್ಡ ಸಮಸ್ಯೆ. ಯಾಕಂದರೆ ಭಾರತನೇ ಅದರ ಬಂಗಾರದ ಮೊಟ್ಟೆ ಇಡೋ ಕೋಳಿ ಅದು. ಹೌದು. ಎಲ್ಲ ಮಾಡಬೇಕಾದ್ರೆ ಒಬ್ಬನು ವಿಮರ್ಶಕ ಏನು ಹೇಳ್ಬಿಡ್ತಾನೆ ಅಂದರೆ, ಸರ್ ನಾನೊಂದು PhD ಥೀಸಿಸ್ ಓದಿದ್ದೆ, ಪ್ರಾಬ್ಲಮ್ ಆಫ್ ಇಂಡಿಯನ್ ರುಪೀಸ್ ಅಂತೇಳಿ. ಯಾರು ಬರೆದಿರೋದು? ಯಾರು ಅಂಬೇಡ್ಕರ್ ಅಂತ ಬರೆದಿದ್ದಾರೆ ಸರ್, ಇಂಡಿಯಾದವ್ರು ಅಂತೇಳಿ. ತರ್ರಿ ಬುಕ್ ಅಂತ. ಎಲ್ಲಿ ಚರ್ಚೆ ಆಗಿರೋದು? ಇದು ಇಂಗ್ಲೆಂಡಲ್ಲಿ ಚರ್ಚೆ ಆಗುತ್ತೆ. ಓಕೆ ಓಕೆ. ಸೊ ಅವರು ಇದು ಏನದು ಚರ್ಚೆ ಆದಾಗ ಅಲ್ಲಿರೋ ಎಕನಾಮಿಸ್ಟ್ಗಳೆಲ್ಲ ಹೋಗ್ತಾರೆ, ದಿಸ್ ಇಸ್ ದ ರೈಟ್ ಥಿಂಗ್ ಟು ಡೂ, ದಿಸ್ ಇಸ್ ಹೌ ವಿ ಹ್ಯಾವ್ ಟು ಸೆಂಟ್ರಲೈಸ್ ದಿ ಅಕೌಂಟ್ಸ್ ಅಂತ. ಅಂಬೇಡ್ಕರ್ ವಾಸ್ ಕಾಲ್ಡ್ ಬ್ಯಾಕ್. ಅಷ್ಟೊತ್ತಿಗೆ ಅವ್ರು ಬರೋಡೋದ ಇದಕ್ಕೆ ವಾಪಸ್ ಬಂದು ಕೆಲಸ ಬಿಟ್ಟಾಕಿ ಸ್ವತಂತ್ರವಾಗಿ ಇದಕ್ಕೆ ಶುರು ಮಾಡ್ತಾರೆ. ಕೊಲ್ಲಾಪುರದ ಮಹಾರಾಜರು ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಲಂಡನ್ಗೆ ಹೋಗ್ಬೇಕಾಗಿರುತ್ತೆ ಅವ್ರು. ಲಂಡನ್ಗೆ ಹೋಗ್ಕೊಂಡು ಹಿ ಹ್ಯಾಸ್ ಟು ಎಕ್ಸ್ಪ್ಲೇನ್ ದಿ ಹೋಲ್ ಥಿಂಗ್. ಯು ವಿಲ್ ನಾಟ್ ಬಿಲೀವ್, ಇಡೀ ಲಂಡನ್ನಿನ ಎಲ್ಲ ಇದರಲ್ಲಿ ಒಂದು 12 ಜನ ದೊಡ್ಡ ದೊಡ್ಡ ಎಕನಾಮಿಸ್ಟು, ಲಾಯರ್ಸು ಅಲ್ಲಿಯೇ ಅವರೆಲ್ಲರೂ ಅವರ ಬುಕ್ಕನ್ನು ಓದಿ ನೋಟ್ಸ್ ಮಾಡಿ ಇಟ್ಕೊಂಡು ರೆಡಿಯಾಗಿರ್ತಾರೆ. ಅವರು ಮಾಡಿ ಇದ್ರ ಮೇಲೆ ಏನು ಮಾಡಬೇಕು ಅಂತ ಚರ್ಚೆ ಆಗುತ್ತೆ ಅಂಬೇಡ್ಕರ್ ಜೊತೆ. ಸುಮ್ಮನೆ ಅಲ್ಲ ಅದು ಬಂದಿರೋದಲ್ಲಿ, ಅಲ್ಲಿ ಎಲ್ಲ ಚರ್ಚೆ ಆದಮೇಲೆ ಆ ಎಲ್ಲ ಚರ್ಚೆ ಮತ್ತು ಇದರ ಸಂಗ್ರಹಗಳನ್ನ ಇಟ್ಕೊಂಡು ಇದಕ್ಕೊಂದು ಸೆಂಟ್ರಲೈಸ್ಡ್ ಬ್ಯಾಂಕ್ ಸ್ಟಾರ್ಟ್ ಮಾಡಬೇಕು ಅಂತ ಅಪೆಕ್ಸ್ ಬ್ಯಾಂಕ್ ಸ್ಟಾರ್ಟ್ ಮಾಡಿದ್ದು 1935. 1916 ಶುರು ಆಗುತ್ತೆ ಡಿಸ್ಕಷನ್. 1935 ಎಸ್ಟಾಬ್ಲಿಷ್ ಆಗುತ್ತೆ. ದಟ್ ಈಸ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದರ ಮೂಲ ಪ್ರಾಬ್ಲಮ್ ಆಫ್ ಇಂಡಿಯನ್ ರುಪಿ ಅಂಬೇಡ್ಕರ್ ಪುಸ್ತಕ ಬರೆದಿರೋದು ಹೆಂಗೆ ಆಪ್ರೇಟ್ ಮಾಡಬೇಕು ಅಂಥೇಳಿ, ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಹೆಂಗೆ ಆಪ್ರೇಟ್ ಮಾಡಬೇಕು ಒಂದು ದೇಶವನ್ನು ಅನ್ನುವಂಥದ್ದು. ಸೊ ಈಗ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದಲಿತರಿಗೆ ಕಾಸು ಕೊಡ್ತಾ ಈ ದೇಶ ಕೊಡ್ತಾನೆ. 1920s ನಂತರ ಇವ್ರು ಬರ್ತಾ ಹೋದರು. ಬ್ರಿಟಿಷ್ ಇದರಲ್ಲಿ ಅವರು ಲಾಯರ್ ಆಗಿದ್ದರು, ಲೀಗಲ್ ಡಿಪಾರ್ಟ್ಮೆಂಟಲ್ಲಿ. ಹಿಂಗಿದ್ದಾಗ ಅಲ್ಲಿ ಸುತ್ತಲೂ ಇವರು ತಿಳ್ಕೊಂಡಿದ್ದಾರೆ ಅಂತ ಕರೆಸ್ತಾಕ್ ಹೋದರು. ಆಮೇಲೆ ನಾಸಿಕಲ್ಲಿ ಅದು ಕಾಲಾರಾಮ್ ಮಂದಿರದ್ದು ಒಳಗಡೆ ಪ್ರವೇಶಕ್ಕೆಲ್ಲ ಹೋರಾಡ್ತಾ ಇರಬೇಕಾದ್ರೆಲ್ಲ ಅವರಿಗೆ ಸಪೋರ್ಟು ಇವ್ರ ಕಡೆಯಿಂದ, ಕಾಂಗ್ರೆಸ್ ಕಡೆಯಿಂದ ಸಿಗ್ತಾ ಇರಲಿಲ್ಲ. ಸೊ ಹಿ ವಾಸ್ ವೆರಿ ಡಿಸಿಲ್ಯೂಷನ್. ಅವ್ರು ಹೇಳ್ತಾ ಇದ್ರು ಎಲ್ಲಿಂದೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಈ ಸಂದರ್ಭದಲ್ಲಿ ಅವರು ತುಂಬ ಮುಖ್ಯವಾಗಿ ಕೋಲಾರ ಈ ಕಡೆ ಎಲ್ಲ ಇದು ಚಿನ್ನದ ಗಣಿ ಇದರಲ್ಲಿ ತುಂಬ ಜನ ಕಾರ್ಮಿಕರದ್ದು ಸಾವಾಗುತ್ತೆ ಬಿಕಾಸ್ ಆಫ್ ಬೇಸಿಕ್ ಫೆಸಿಲಿಟೀಸ್ ಇಲ್ಲದಿದೆ. ದ ಫಸ್ಟ್ ಪರ್ಸನ್ ಟು ಕಮ್ ಹಿಯರ್ ಕಾಂಗ್ರೆಸ್ ಬಂದಿರಲಿಲ್ಲ. ಆ್ಯಂಡ್ ಈ ಲೇಬರ್ಸ್ ರೈಟ್ಸಿಗೋಸ್ಕರ ಇದು ಮಾಡಬೇಕು ಅಂತೇಳಿ ವಾದ ಮಾಡಿದವರು, ಹೋರಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಕೋಲಾರಲ್ಲಿ ಇದು ಕೊಡಬೇಕು ಅನ್ನುವಂಥದ್ದೆಲ್ಲ ಹೇಳಿ, ವಿಚ್ ಇವರು ಏನದು ಮಹಾರಾಜರು ಅದನ್ನು ತೊಗೋತಾರೆ. ಅದನ್ನು ಇಲ್ಲ ಇದು ನಮ್ಮ ವಶಕ್ಕೆ ತೊಗೋಬೇಕು ನಾವು, ಲೇಬರ್ ಇನ್ಚಾರ್ಜ್ಗಳು ಕೂಡ ಬಾಂಬೆ ರೂಲ್ಸ್, ಬ್ರಿಟಿಷ್ ರೂಲ್ಸ್ನ ಫಾಲೋ ಮಾಡೋಕ್ಕಾಗಲ್ಲ ಅಂಥೇಳಿ. ಆಗ ಅಲ್ಲಿ ಕಾರ್ಮಿಕರದೆಲ್ಲ ಇದು ಅಷ್ಟೊತ್ತಿಗಾಗಲೇ ಇದು ಏನದು ಸೇಮ್ ಒಟ್ಟಿಗೆ ಬಂತ ಇವ್ರದ್ದು 1920s ಬಂತು, 30s ಬಂತ. ಇದು ಫಸ್ಟು ಏನದು ಕಮ್ಯುನಿಸ್ಟ್ ಪಾರ್ಟಿ ಓಪನ್ ಆಗಿ ಅದೇ ಟೈಮಲ್ಲಿ ರಿಪಬ್ಲಿಕ್ ಪಾರ್ಟಿ ಅಂತ ಶುರು ಮಾಡಿದ್ರು. ಹಿ ವಾಸ್ ಫೈಟಿಂಗ್ ಫಾರ್ ದಿ ಲೇಬರ್ ರೈಟ್ಸ್. 1930s ಲೇಬರ್ ರೈಟ್ಸ್ ಅಂದರೆ ದಿನಕ್ಕೆ ಎಷ್ಟು ಅದು ಆಮೇಲೆ ಬಂತು. ಐಮ್ ಸೇಯಿಂಗ್ ದಿಸ್ ಒನ್ ಇದಲ್ಲ. ಅದಾದಮೇಲೆ ಅವ್ರು 1930s ಇದಕ್ಕೆ ಹೋಗ್ತಾರೆ, ಪಾರ್ಲಿಮೆಂಟಲ್ಲಿ ಎಲೆಕ್ಟೆಡ್ ಮೆಂಬರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಎಲೆಕ್ಟೆಡ್ ಮೆಂಬರಾಗಿ ಸೆಲೆಕ್ಟ್ ಆಗಬೇಕು ನೋಡಿ. ಅವ್ರು ಬಾಂಬೆಯಲ್ಲಿ ಆಗ ನಿಂತ್ಕೊಂಡಾಗ ಇಟ್ ವಾಸ್ 38s ನೋಡಬೇಕಾಗುತ್ತೆ. ಬಾಂಬೆಯಲ್ಲಿ ಇದೊಂದು ವೆರಿ ಇದಾಗುತ್ತೆ. ಅವ್ರು ಗೆಲ್ಲಬಾರ್ದು ಅಂತ ಹೇಳ್ಕೊಂಡು ವಿಶ್ವ ಹಿಂದೂ ಪರಿಷತ್ತು ಮತ್ತು ಇದು ಅಲ್ಲಿ ವಿಶ್ವದಲ್ಲಿ ಹಿಂದೂ ಮಹಾಸಭಾ ಮತ್ತು ಕಾಂಗ್ರೆಸ್ನವ್ರು ಇಬ್ಬರು ಸೇರ್ಕೊಂಡು ಅವ್ರನ್ನ ಸೋಲಿಸ್ತಾರೆ. ಅವ್ರು ಢಾಗ ಇದ್ರಲ್ಲಿ ನಿಲ್ತಾರೆ, ಮುಸ್ಲಿಂ ಏರಿಯಾದಲ್ಲಿ ನಿಲ್ತಾರೆ. ಅಲ್ಲಿ ಏನದು ಮುಸ್ಲಿಂ ಲೀಗ್ ಅವರ ಎದುರು ನಿಲ್ತಾರೆ. ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಲ್ಲಿ ಮುಸ್ಲಿಂ ಲೀಗ್ ಎದುರು ನಿಂತ್ಕೊಂಡು ಇವ್ರು ಗೆಲ್ತಾರೆ ಎಲೆಕ್ಷನ್ನ. ಯಾವ ಏರಿಯಾದಲ್ಲಿ? ಐ ಥಿಂಕ್ ಕೋಲ್ಕತ್ತಾ, ಢಾಕಾನೋ ಅಥವಾ ರಂಗೂನ್ ಆ ಕಡೆ ಎಲ್ಲರೂ ಅಂತಾರಲ್ಲ ಅವ್ರಿಗೆ, ಇಲ್ಲ ಈ ಕಡೆ ಕಲ್ಕತ್ತಾದ ಆ ಕಡೆ ಗೆಲ್ತಾರೆ ಅವರು. ಬಿಕಾಸ್ ದ ಪೀಪಲ್ ಫೆಲ್ಟ್ ದಟ್ ಇವ್ರು ತಲೆ ಇರೋನ್ ಮನುಷ್ಯ, ಇವನಿಗೆ ಕೊಟ್ಬಿಟ್ರೆ ಇವ್ರು ಮತ್ತೆ ಬರೀ ಜಾತಿ ಧರ್ಮ ಅಂತ ಕೂತ್ಕೊಂಡಿರ್ತಾರೆ ಅಂತೇಳಿ ಇವರು ಬರ್ತಾರೆ. ಅವ್ರು ಮುಸ್ಲಿಮ್ರಿಗೆ ಯಾಕೆ ಅನಿಸ್ತು ಇವನು ಒಳ್ಳೆ ಮನುಷ್ಯ ಅಂತೇಳಿ, ಅಂದ್ರೆ ಓನ್ಲಿ ದಲಿತರಿಗೋಸ್ಕರ ಕೆಲಸ ಮಾಡಿದರೆ. ಯಾಕಂದರೆ ಅಲ್ಲೆಲ್ಲ ಅವರು ಅವರ ಮನೆಗಳನ್ನು ಬಿಡಿಸ್ಲಿಕ್ಕೆ ಮತ್ತು ಅವರಿಗೆ ಬೇಕಾದಂಥ ಹಕ್ಕುಗಳನ್ನು ಕೊಡಿಸ್ಲಿಕ್ಕೆ ಹಿ ವಾಸ್ ಫೈಟಿಂಗ್ ದ ಲೀಗಲ್ ಬ್ಯಾಟಲ್ಸ್. ಓಕೆ.
ಸೊ ಮುಸ್ಲಿಮ್ರಿಗೂ ಅವರು ಇದಾಗಿದ್ರು ತಾನೆ, ಹೆಲ್ಪ್ ಮಾಡಿದ್ರು ತಾನೆ. ಆ ಟೈಮಲ್ಲೇ ಹಂಗೆ ಹೇಳ್ತಾ ಇರಬೇಕಾದ್ರೆ ಅವರು ತುಂಬ ಸ್ಟಾರ್ಕ್ ಕ್ರಿಟಿಸೈಸ್ ಮಾಡ್ತಾರೆ ಮುಸ್ಲಿಮ್ರ ಪ್ರಾಕ್ಟೀಸ್ಗಳನ್ನು, ಎಸ್ಪೆಷಲಿ ಬುರ್ಕಾ ಪ್ರಾಕ್ಟೀಸ್ ಮತ್ತು ಇದರಲ್ಲಿ ಏನಂತ. ಆ್ಯಂಡ್ ಯಾರನ್ನೂ ಬಿಟ್ಟು ಇವತ್ತು RSS ಏನು ಮಾಡ್ತಾರೆ ಅಂತ ಹೇಳಿ ಮುಸ್ಲಿಮರಿಗೆ ಬೈದಿರೋದನ್ನ ಅಷ್ಟೇ ಇಟ್ಕೊಂಡು ನೋಡ್ರಿ ಅಂಬೇಡ್ಕರ್ ನಮ್ಮವರು ಅಂತ ಹೇಳ್ತಾರೆ. ರಿಲೀಸ್ ಆಫ್ ಹಿಂದೂಯಿಸಮ್ ತೋರಿಸ್ಬಿಡ್ಬೇಕು ಅದರಲ್ಲಿ ಹಿಂದೂಯಿಸಮ್ ಬಗ್ಗೆ ಏನು ಬರೆದಿದ್ದಾರೆ ಅಂತೇಳಿ, ಇನ್ಕ್ಲೂಡಿಂಗ್ ಬೌದ್ಧ ಧರ್ಮದ ಬಗ್ಗೆ. ಹಿ ಈಸ್ ಅ ವೆರಿ ಸ್ಟಾಂಚ್ ಕ್ರಿಟಿಕ್. ಎಲ್ಲ ಧರ್ಮದ ಹುಳುಕುಗಳನ್ನು ಅವರು ತುಂಬ ಚೆನ್ನಾಗಿ ಮಾರ್ಕ್ ಮಾಡಿ ಒತ್ತೆಟ್ಟಿ ಅಂಡರ್ಲೈನ್ ಮಾಡಿ ತೋರಿಸಿದ್ದಾರೆ. ಆಯಿತಾ. 1930s ಅವ್ರು ಯಾವಾಗ ಇದು ಬ್ರಿಟಿಷ್ ಪಾರ್ಲಿಮೆಂಟ್ ಗೆದ್ದು ಇದಕ್ಕೆಲ್ಲ ಹೋಗ್ತಾರೆ, ಕೋತಿ ಸಿಸ್ಟಮ್ ಅಂತ ಇತ್ತಲ್ಲಿ. ಏನೂ ಇಲ್ಲ, ಜೀತದಾಳ್ ಪದ್ಧತಿ ಅಂತ ಫಸ್ಟು ವಿರೋಧಿಸಿ ಅದನ್ನು ತೆಗೆಸಿ ಹಾಕಿಸಿದವರು, ಎಲ್ಲರ ಜೊತೆ ಜಗಳ ಮಾಡಿ ಹೋರಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಲಂಡನ್ ಇಲ್ಲ, ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಿಂದ ಇದಾಯ್ತಲ್ಲ ಜೀತಪ್ಪ, ಅದು ಒಂಥರದ ಕೋತಿ ಸಿಸ್ಟಮ್ ಅಂತ ಹೇಳಿತ್ತು. ಅದು ಬಡ್ಡಿ ವ್ಯಾಪಾರದಲ್ಲಿ ಇದಾಗುವಂಥದ್ದು. ಅದನ್ನು ಇದು ಮಾಡಿದ್ರು. ಅದಾದಮೇಲೆ ಲೇಬರ್ನೆಲ್ಲ ಸೇರಿಸ್ಕೊಂಡು, ಇನ್ನೂ ಬ್ರಿಟಿಷರಾಗ ಇದು ಬಂದಿರಲಿಲ್ಲ, ಏನದು 14 hours 12 hours ಥರದ್ದು ಜಾಬ್ ಇರುತ್ತೆ, ನಿಮಗೆ ಸಮಯಕ್ಕೆ ಇಷ್ಟು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಇದಾಗ್ತದೆ. ಕಾಂಗ್ರೆಸ್ ಸಪೋರ್ಟ್ ಮಾಡಿರಲ್ಲ. 16 ಗಂಟೆನೂ ಇತ್ತು. 14 ಮಾಡಿಸ್ಕೊಳ್ಳೋದಾದ್ರೆ 24 ಗಂಟೆ ಕೋತಿ ಸಿಸ್ಟಮ್ ಅಂದ್ರೆ ಅದೇ ತಾನೇ, ಜೀತ ಪದ್ಧತಿ. ಇಲ್ಲಿ ಬಿದ್ದಿರೋ ಹೊರದಾಗೆಲ್ಲ ಊಟ ಹಾಕ್ತೀನಿ, ನಿದ್ದೆ ಮಾಡಕ್ಕೆ ಕೊಡ್ತೀನಿ, ಜಾಗ ಕೊಡ್ತೀನಿ, ಇನ್ನು ನಾನು ಎಬ್ಸಿದಾಗೆಲ್ಲ ಬಂದು ಕೆಲಸ ಮಾಡಬೇಕು. ನಾನು ಓದಿದ ಪ್ರಕಾರ ಅಲ್ಲೇ ಬಾಗಿಲದಲ್ಲಿ ಮಲ್ಕೋಬೇಕು 8 ಗಂಟೆ, ಮತ್ತೆ ಸ್ನಾನ ಇಲ್ಲ ಏನಿಲ್ಲ. ಫ್ಯಾಕ್ಟ್ರಿ ಅದು ಯಾವುದು ಮಗ್ಗದ ಕೈಗ ಫ್ಯಾಕ್ಟ್ರಿಗಳಲ್ಲಿ, ಟೆಕ್ಸ್ಟೈಲ್ಸ್ಗಳಲ್ಲಿ. ಸೊ ಅದು ಫಾರ್ ದಿ ಫಸ್ಟ್ ಟೈಮ್ ಆವಾಗ ಅವರು 8 hours ಅಂದ್ರೆ ಅಷ್ಟೊತ್ತಿ ಇದು ಲೆನಿನ್ ಮತ್ತು ಇದರಲ್ಲಿ ಶುರು ಆಗಿಬಿಟ್ಟಿತ್ತು ರಷ್ಯಾದಲ್ಲಿ. ಈ ಸಪೋರ್ಟ್ಸ್ ಆ್ಯಂಡ್ ಪ್ರೊಫೆಸರ್ಸ್ 8 hours ಅಂದರೆ 24 ತಾಸಲ್ಲೇ 8 ತಾಸು ಅಷ್ಟೇ ಕೆಲಸ, 8 ತಾಸು ನಿದ್ದೆ ಮಾಡಬೇಕು, 8 ತಾಸು ನಿಮ್ಮ ಬೆಳವಣಿಗೆ ಅಂದ್ರೆ ನೀವು ಲೈಫ್ ಇಡೀ ಇದು ಮಾಡೋಕ್ಕಿದ್ದವ್ರಲ್ಲ. ಏನೋ ಹೆಚ್ಚು ಓದ್ಕೋತಿರೋ, ನಾಟಕ ಮಾಡ್ತೀರಿ, ಏನಿಲ್ಲ ಫ್ರೆಂಡ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರೋ, ಅದು ನಿಮ್ಮ ಪರ್ಸನಲ್ ಯಾರು ಮಾಡೋಂಗಿಲ್ಲ. ಅದ್ರ ಮೇಲೆ ನಿಮ್ಗೆ ಎಕ್ಸ್ಟ್ರಾ ಮಾಡಬೇಕಾ, ಯು ಹ್ಯಾವ್ ಟು ಪೇ TADA, ಎಕ್ಸ್ಟ್ರಾ ಕೊಡಬೇಕು, ಓಟಿ ಕೊಡಬೇಕು. ಯಾರು ಬೆನಿಫಿಟ್ ಆಗಿಲ್ಲ ಇದರಿಂದ? ಇದು ಅಂಬೇಡ್ಕರ್ ಮೊದಲು ತಂದಿರೋದು. ಬಾಂಬೆ ಪ್ರೆಸಿಡೆಂಟ್ ಫಸ್ಟ್ ತಂದು ಅದಾದ್ಮೇಲೆ ಅದನ್ನು ಮೈಸೂರು ಮಹಾರಾಜರು ಅಡಾಪ್ಟ್ ಮಾಡಿ ಸ್ವತಂತ್ರ ಪೂರ್ವದಲ್ಲಿ ಸರ್ ಐಮ್ ಸೇಯಿಂಗ್ 1930s ಇನ್ನೂ ಇದು ಬರ್ದಿಲ್ಲ, ಕಾನ್ಸ್ಟಿಟ್ಯೂಷನ್ ಬರೆಯೋದಕ್ಕೆ ಇನ್ನೂ ಇದು ಬರಲೇ ಇಲ್ಲ. ಇಷ್ಟೆಲ್ಲ ಇದ್ದಕ್ಕೆ ತಾನೇ ಅವರಿಗೆ ಇದಕ್ಕೆ ಏನದು ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಇರ್ಬೇಕಾದ್ರೆ ಬನ್ನಿ ಅಂತ ಕರೆದಿರೋದು. ಇಷ್ಟೆಲ್ಲ ಇದ್ದಕ್ಕೆ ತಾನೇ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬರಲ್ಲ ಬಂದೆ, ಯಾಕಂದ್ರೆ ಅವ್ರಿಗೆ ಅಲ್ಲೇ 1916 ಗುರುತಿಸ್ತಾರೆ ಈ ಅಪ್ಪಗೆ ಇಷ್ಟೆಲ್ಲ ಬುದ್ಧಿವಂತಿಕೆ ಇದೆ ಅಂತೇಳಿ. ಅಲ್ಲಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಆಗಿನ ಗಾಂಧಿಗೂ ಅವ್ರಿಗೆ ಇದಾಯಿತು, ಪುಣೆ ಆ್ಯಕ್ಟ್ ಇದೆಲ್ಲ ಆಯಿತು. ಬಟ್ ಈಸ್ ಕಾನ್ಸ್ಟೆಂಟ್ಲಿ ಕೆಪ್ಟ್ ಆನ್ ಡೂಯಿಂಗ್ ಇಟ್. ಈ ಎಜುಕೇಷನ್ ಇನ್ಸ್ಟಿಟ್ಯೂಟ್ ತೆಗೆದಿರಲ್ಲ, PS, ಆಮೇಲೆ ಬಹಿಷ್ಕೃತ ಹಿತಕರಣಿ ಸಭೆಗಳು, ಮಹಿಳಾ ಮುಖಂಡತ್ವ. ಇವತ್ತಿಗೂ ನೀವು ಯಾವುದೇ ಒಂದು ಸಭೆಗೆ ಹೋಗ್ಬಿಟ್ರೆ ಅಲ್ಲಿ ಸ್ವಾಗತ ಭಾಷಣ ಮಾಡೋದಕ್ಕೆ, ದೇವರು ಹಾಡು ಹಾಡೋದಕ್ಕೆ ಒಂದು ಹೆಂಗಸರು ಇರ್ತಾರೆ, ಪ್ರಾರ್ಥನೆ ಮಾಡೋದು ಅಷ್ಟೇ. ಹೆಂಗಸರದ್ದೇ ಲೀಡರ್ಶಿಪ್ ಇರಬೇಕು. ನಾನು ಬಂದರೆ ಗೆಸ್ಟಾಗಿ ಬರ್ತೀನಿ ಅಷ್ಟೇ. ಹಿಂದುಳಿದ ಹೆಂಗಸರನ್ನೆಲ್ಲ ಹೇಳ್ಕೊಂಡು ಒಂದು ಇದು ಮಾಡಿದ್ರು, ತಂಡ ಮಾಡಿದ್ರಲ್ಲ. ಇದೊಂದು ಒಳ್ಳೆ ಬುಕ್ ಇದೆ, ನಾನು ಫುಲ್ ಓದಿ ಮುಗಿಸಿಲ್ಲ. ಐ ಥಿಂಕ್ ದೂ ಸರಸ್ವತಿ ಅವರು ಅದನ್ನು ಇದು ಮಾಡಿ ಕಂಪೈಲ್ ಕನ್ನಡಕ್ಕೆ ತಂದಿದ್ದಾರೆ. ಐ ಫಾರ್ಗಾಟ್ ದ ನೇಮ್. ನಾವು ಹೋರಾಟ ಮಾಡಿದೆವು ಸಮಥಿಂಗ್ ಲೈಕ್ ದಟ್. ಅದರಲ್ಲಿ ಅಂಬೇಡ್ಕರ್ ಜೊತೆ ಇದ್ದಂಥ ಈ ಹೆಂಗಸರದೆಲ್ಲ ಒಂದು ಲಿಸ್ಟ್ ಇದೆ. ಬಟ್ಟೆ ಸಹಿತ ಎಂಥದ್ದು ಹಾಕೊಂಬರ್ಬೇಕು ಅನ್ನೋದೆಲ್ಲ ಎಲ್ಲ ಇರುತ್ತೆ. ಆಮೇಲೆ ಅದು ಯಾಕಂತ ಹೇಳಿದ್ರೆ ನಿಮಗೆ ಮೈ ಮೇಲೆ ಬಟ್ಟೆ ಹಾಕೋಬಾರ್ದು ಅನ್ನೋದು ಇತ್ತು ದಲಿತರಿಗೆ ಮನುಸ್ಮೃತ ಧರ್ಮಶಾಸ್ತ್ರದಲ್ಲಿ. ಅವ್ರು ಅದಕ್ಕೆ ಆ ಬಿಸಿಲಲ್ಲೂ 3 piece ಸೂಟ್ ಹಾಕೋತಿದ್ರು, ನೀನು ಯಾರು ಹೇಳೋಕ್ಕೆ ಅಂತೇಳಿ. ಗಾಂಧಿ ಬಟ್ಟೆ ತೆಗೆಯೋದಕ್ಕೆ ಅವ್ರದ್ದೇನೋ ಒಂದು ಕಲ್ಚರಲ್ ಆ್ಯಂಡ್ ಪೊಲಿಟಿಕ್ಸ್ ಇದ್ದರೆ, ಅಂಬೇಡ್ಕರ್ ಆ 3 piece ಸೂಟ್ ಹಾಕ್ಲಿಕ್ಕೂ ಅವ್ರಿಗೊಂದು, ಅಂದರೆ ನೀವು ಏನೇ ಮಾಡಲಿ ನೀವು ನೀಟಾಗಿರಿ, ಶುದ್ಧವಾಗಿರಿ ಅನ್ನುವಂಥದ್ದನ್ನು ಜೀವನದ ಮೂಲಕ ಹೇಳ್ಕೊಡೋದಿಲ್ಲ. ಸರಿ, ಡಿವೋರ್ಸ್ ಲಾಸ್ ಯಾರು ತಂದಿದ್ದು ಸರ್? ಫುಲ್ ಸರ್ 7 ಜನ್ಮದ ಪಿಂಡ ಅಲ್ಲ ಸರ್, ನೀವು ಕಟ್ಕೊಬಿಟ್ರೆ ಮುಗಿದೈತೆ. ನೀವು ಅವ್ನ ಗಂಡ 7 ಜನ್ಮ ಮುಗಿಸೋ ತನಕ ಈ ಹೆಂಡತಿ ಅವನ ಜೊತೆನೇ ತಿರುಗಬೇಕಲ್ಲ. ಅವ್ನು ಮತ್ತೆ 15 ಮದುವೆ ಆಗ್ಬೋದು, ನೀವು ಹೆಂಗಸರು ಎಲ್ಲಿ ಮದುವೆ ಆಗ್ಬೋದಿತ್ತು? ಸೊ ಫಸ್ಟು ಇದು ಬರೋಡಾದ ಮಹಾರಾಜರು ತರ್ತಾರೆ ಅವರ ಪ್ರೆಸಿಡೆನ್ಸಿಯಲ್ಲಿ. ಅದಾದಮೇಲೆ ಮೈಸೂರು ಮಹಾರಾಜ ತರಬೇಕು ಅಂತ ಹೇಳಿದಾಗ ತುಂಬ ವಿರೋಧ ಇರುತ್ತೆ. ಆಮೇಲೆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ತರ್ತಾರೆ ಎಲ್ಲರ ವಿರೋಧ ನಂತರ. ಆಮೇಲೆ ನಿಧಾನ ಹಂತವಾಗಿ ಹಿಂದೂ ಕೋಡ್ ಬಿಲ್ಲೇ ಅದು, ಆಸ್ತಿಯಲ್ಲಿ ಪಾಲಿರಬೇಕು, ಎಜುಕೇಷನ್ಗೆ ಫ್ರೀ ಇರಬೇಕು, ಸಮಾನತೆ, ಇನ್ಕ್ಲೂಡಿಂಗ್ ಫ್ಯೂನ್ರಲಲ್ಲೂ ಅದರ ರೈಟ್ಸ್ ಇರಬೇಕು. ಸೊ ಇದು ಇವತ್ತೇನೆಲ್ಲ ನಾವು ಹೆಂಗಸರು ಏನೋ ಸಮಾನರಾಗಿ ಬದುಕ್ತಾ ಇದ್ದಾರೆ, ಅದರ ಮೂಲ ಬೀಜ ಹಾಕಿದ್ದು ಯಾರು? ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ರಿಲಿಜನ್. ಎಲ್ಲ ಧರ್ಮದ ಮಹಿಳೆಯರು, ಎಲ್ಲ ಧರ್ಮದ ಮಹಿಳೆಯರಿಗೂ ಈ ಲಾಭ ಸಿಗಬೇಕು ಅಂತ ಹೇಳಿದರೆ ಅದ್ರ ಮೂಲದಲ್ಲಿ ಅದಕ್ಕೆ ಬೇಸ್ ಹಾಕಿದವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ತಾನೆ. ನೀವು ಕರೆಯೋದೇನೋ ದಲಿತ ನಾಯಕ ಅಂತ. ಸರಿ, ಇಷ್ಟೆಲ್ಲ ಕೇಳಾದ ನಂತರ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ, ಇಷ್ಟೆಲ್ಲ ಕೇಳಾದ್ಮೇಲೆ ಮನೇಲಿ ಒಂದು ಸಣ್ಣ ಫೋಟೋ ಇಟ್ಕೊತೀರಾ? ಅಲ್ಲ, ಹೂ ಇಸ್ ಕಾಸ್ಟಿಸ್ಟ್? ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆನೇ ಬರೆದಿದ್ದೆ. ನಮ್ದೊಂದು ಅಲೈದೇವರು ಅಂತ ಒಂದು ನಾಟಕ ಆಯಿತು. ಆ ನಾಟಕ ಆದಾಗ ನಾವು ಅದು
ಅಂಬೇಡ್ಕರ್ ಹುಟ್ಟಿದಿನೇ ನಾಟಕ ಶೋ ಆಯಿತು ರವೀಂದ್ರ ಕಲಾಕ್ಷೇತ್ರದಲ್ಲಿ. ನಾವು ಅಂಬೇಡ್ಕರ್ದು ಒಂದು ಫೋಟೋ ತೊಗೊಂಬಂದು ಹೂವು ಅರ್ಪಿಸೋ ಮೂಲಕ ಮಾಡಿದ್ವಿ. ಆಮೇಲೆ ಅದು ನಾಟಕ ಅದನ್ನ ಫೋಟೋ ಯಾರು ಒಯ್ಯಬೇಕು, ಯಾರು ಒಯ್ಯಲಿಲ್ಲ, ನಾನೇ ನನ್ನ ಮನೆಗೆ ಒಯ್ದಿಟ್ಕೊಂಡೆ. ನಮ್ಮ ಮನೆಯಲ್ಲಿ, ನಮ್ಮದು ಶ್ರೀನಗರದಲ್ಲಿ ಇರೋದು ಮನೆಯಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ನಮ್ಮ ಮಿಸ್ಸಸ್ಸಿಗೆ ಭಾಳ ಫ್ರೆಂಡ್ಸ್ ಥರ ಇದ್ಕೊಂಡು ಇಲ್ಲಿ ನಮ್ಮ ಮನೆಯಿಂದ ಊಟ ಹೋಗ್ತಿತ್ತು, ಅವ್ರ ಮನೆಯಿಂದ ಊಟ ಬರ್ತಿತ್ತು. ಆದರೆ ನಾನು ಫೋಟೋನ ನಮ್ಮದು ಹಾಲಲ್ಲಿ ಹಾಕಿದ್ದಕ್ಕೆ, ಚಿಕ್ಕ ಮನೆ ಒಂದು ಗೋಡೆಗೆ ಹಾಕಿದ್ದಕ್ಕೆ, ಅದು ನೋಡಿದ ಮೇಲೆ ಅವ್ರ ಮನೆಯಿಂದ ಬರ್ತಿತ್ತು, ನಮ್ಮ ಮನೆಯಿಂದ ಹೋದರೆ ರಿಸೀವ್ ಮಾಡ್ತಿರ್ಲಿಲ್ಲ ಅವರು. ಬರೀ ಒಂದು ಫೋಟೋದ ಇಫೆಕ್ಟ್ ಇದು. ಯಾರು ಏನು ಪ್ರಶ್ನೆ ಇದನ್ನಿಲ್ಲ, ಓ ನೀವು ಅವರಾ ಅಂತ. ಅವರೆಲ್ಲರೂ ಒಂದು ವೇಳೆ ಇವತ್ತೊಂದು ಬಾಡಿಗೆ ಮನೇಲಿದ್ದರೆ ಆ ಬಾಡಿಗೆ ಮನೆ ರೇಟ್ ಡಿಸೈಡ್ ಆಗಲಿಕ್ಕೆ ಇದಿತ್ತಲ್ಲ ಪ್ರೆಸ್ಗಳು, ಹಾಗೆ 1930s ಶುರುವಾಗುತ್ತೆ ಅದು, ವಿಚ್ ಇಸ್ ಕಂಪ್ಲೀಟ್ ಎಲ್ಲ ಕಡೆಯಲ್ಲೂ ಅಂಬೇಡ್ಕರೇ ಇರ್ತಾರೆ. ಬಾಡಿಗೆ ಕಾನೂನುಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದೆಲ್ಲ, ಮತ್ತು ಯಾರಿಗೂ ನೀವು ಹಿಂಗೆ ತಿರಸ್ಕರಿಸುವಾಗಿಲ್ಲ ಅನ್ನೋದು ಎಲ್ಲದು ಸೇರಿಸಿದರೆ ಆ ಮಟ್ಟದ ಎಕನಾಮಿಕ್ ಆ್ಯಂಡ್ ಸೋಷಿಯೋ ಎಕನಾಮಿಕ್ ಇದ್ರಲ್ಲಿ ಅಂಬೇಡ್ಕರ್ದು ಇದಿದೆ. ಸರಿ, ಈ ದೇಶಕ್ಕೆ ಒಂದು ಸ್ವತಂತ್ರ ಗಟ್ಟಿಯಾಗಿರಬೇಕು ಅಂತ ಹೇಳಿದ್ರೆ ಇವತ್ತು ನೆಹರು ಏನಾದರೂ ಬೈಬೋದು, ಯಾರಾದರೂ ನೆಹರೂದ ಬಗ್ಗೆ ನಂಗೆ ಒಂದು 120 ತಕರಾರು ಇದೆ. ಬಟ್ 1947 ಇಂಡಿಯಾದ ಇದು ತಗೊಳ್ಳೋದು ಅಂತ ಹೇಳಿದರೆ ಅದು ಸೂಸೈಡ್ ಸರ್. ಅದು ಏನೂ ಇರಲಿಲ್ಲ. ಮೈಸೂರು ಒಂದು 2-3 ಪ್ರೆಸಿಡೆನ್ಸಿ ಬಿಟ್ಟರೆ ಇಡೀ ದೇಶ ಹೊಟ್ಟೆಗೆ ಹಿಟ್ಟಿಲ್ಲದೆ ಇರದಂತಹ ಒಂದು ದೇಶ. ಅಮೇರಿಕಾ ಊಟ ಕಳಿಸ್ತೀವಿ ಅಂತೇಳಿ ಹಂದಿಗಳಿಗೆ ಹಾಕೋ ಹಿಟ್ಟನ್ನು ನಮ್ಗೆ ಕಳಿಸಿದ್ದು, ಗೋಧಿನ ನಮ್ಗೆ ಕಳಿಸಿದ್ದು. ಆ ಮಟ್ಟದ ಅವಮಾನಗಳಿತ್ತು. ಅಂಥ ಸಂದರ್ಭದಲ್ಲಿ IIT IIM ಎಲ್ಲ ಕಟ್ಟಕ್ಕೆ ಓದ್ಕೊಂಡಿದ್ದಂತಹ ಟೀಮ್ ಇದು. ಆವಾಗ ಬಾಖ್ರಾನಂಗಲ್ನ ಇನ್ವಿಷನ್ ಮಾಡಿ ಅದಕ್ಕೊಂದು ಮೂಲಭೂತ ಇದು ಹಾಕ್ಕೊಂಡು ಫಸ್ಟ್ ಮಲ್ಟಿಪರ್ಪಸ್ ಡ್ಯಾಮ್ಸ್ಗಳನ್ನು ಕಟ್ಟಿಸಿದ್ದಕ್ಕೆ ಒಂದು ಐಡಿಯಾ ಹಾಕಿಕೊಟ್ಟಿದ್ದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಅಲ್ಲಿದೆ, ಇವತ್ತಿಗೂ ಹೋದರೆ ಬಾಖ್ರಾನಂಗಲ್ ಕೆಳಗಡೆ ಬರೆದಿದೆ ಹೂಸ್ ಐಡಿಯಾ ವಾಸ್ ಇಟ್ ಅಂತ. ಓಕೆ ಓಕೆ ಓಕೆ. ಅಂದರೆ ದಾಮೋದರ್ ನೆಹರೂರವರು ಆ ಟೈಮಲ್ಲಿ PM ಆಗಿರ್ಬೋದು, ಬಟ್ ಅದಕ್ಕೊಂದು ಬೆನ್ನೆಲುಬಾಗಿ ಹೌದು. ಟಿಲ್ 53-54 ತನಕ ನಿಮ್ಗೆ ಐಡಿಯಾಸ್ ಎಲ್ಲ ಕೊಡ್ತಿದ್ದದ್ದು ಇವರೇ ಅಲ್ವಾ, ಬಾಬಾ ಸಾಹೇಬ್. ಆಮೇಲೆ ಅಷ್ಟೇ, ಹಿಂದೂ ಕೋಡ್ ಬಿಲ್ಲನ್ನು ಕಾಂಗ್ರೆಸ್ ಪಾಸ್ ಮಾಡಿಲ್ಲ ಅನ್ನೋ ಸಿಟಕ್ಕೆ ನಾನು ಅಂದ್ಕೊಂಡಷ್ಟು ಎದ್ದು ನಿಲ್ಲಕ್ಕೆ ಬೇರಾಗಿ ನಿಂತಿರೋದು ಅಂಬೇಡ್ಕರ್. ಈ ಹಿಂದೂ ಕೋಡ್ ಬಿಲ್ಲು ಅಷ್ಟೇ, ನಾನು ಅಂದ್ಕೊಂಡಷ್ಟು ಸ್ವಾತಂತ್ರ್ಯ ನಮ್ಮ ಹೆಣ್ಮಕ್ಳಿಗೆ ಕೊಡೋಕ್ಕಾಗಲ್ಲ ಅನ್ನೋ ಇದರಲ್ಲಿ ಅವ್ರು ರಿಸೈನ್ ಮಾಡಿದ್ದು. ನೆಹರು ಒಪ್ಪಿರಲಿಲ್ಲ ರೆಸಿಗ್ನೇಷನ್ನ. ಬಟ್ ಅವ್ರಿಗೆ ಸಾಕಾಗಿತ್ತು, ಅಂದರೆ ಇವ್ರುಗಳೇ ಸರಿ ಇಲ್ಲ ಅಂತೇಳಿ ಬಿಟ್ಟು ಹೋದ್ರು ಅವರು. ಎಷ್ಟು ಕೋಟ್ಗಟ್ಟಲೆ ನಿಮ್ದು ಇವತ್ತು ಲೂಟಿ ಮಾಡಿದ್ರು. ಒಬ್ಬನ ರೆಸಿಗ್ನೇಷನ್ ತೆಗೆದುಕೊಬಿಡಿ, ಒಬ್ಬ ಮಿನಿಸ್ಟ್ರ್ ಹತ್ರ ಆಗಲಿ, ಒಬ್ಬ ರಾಜಕಾರಣಿ ಹತ್ರ ಆಗಲಿ. ಅಂಥದ್ರಲ್ಲಿ ನಾನು ಅಂದ್ಕೊಂಡಷ್ಟು ಹಕ್ಕುಗಳನ್ನು ಕೊಡೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ರೆಸಿಗ್ನೇಷನ್ ಕೊಟ್ಟಂತಹ ಒಬ್ಬ ವ್ಯಕ್ತಿನ ಇವತ್ತು ನೀವು ಜಾತಿ ಕಾರಣದಲ್ಲೇ ನೋಡ್ತೀರಂದ್ರೆ ನಿಮ್ಗೆ ಉದ್ಧಾರ ಆಗೋ ಯಾವ ಗುಣವೂ ಇಲ್ಲ. ಏನು ಅವ್ರ ಬಗ್ಗೆ ಏನು ಕಂಪ್ಲೇಂಟ್ ಇರ್ಬೋದು ಸರ್? ರಿಸರ್ವೇಷನ್ ಅವ್ರು ಕೇಳಿಲ್ಲ. ಅವ್ರು ಕೇಳಿದ್ರೆ ರೆಪ್ರೆಸೆಂಟೇಷನ್ ತಾನೇ, ಡೊಮಿನಿಯನ್ ಸ್ಟೇಟಸ್ ರಿಸರ್ವೇಷನ್ ಅಲ್ಲ, ಅದು ಕಾಂಗ್ರೆಸ್ಸಿನ ಇದರಲ್ಲೇ ಬಂದಿರುವಂಥದ್ದು. ಅವ್ರು ಕೇಳಿದ್ರೆ ಸಪ್ರೇಟ್ ರೆಪ್ರೆಸೆಂಟೇಷನ್, ನಮ್ಗೆ ಸಪ್ರೇಟ್ ವೋಟಿನ ಹಕ್ಕು ಕೊಡಿ. ಯಾಕಂದರೆ ಹಿ ವಾಸ್ ವೆರಿ ಶ್ಯೂರ್ ದಟ್ ಎಲ್ಲಿ ತನಕ ದಲಿತ್ ಕ್ಯಾಪಿಟಲ್ ಅನ್ನೋದು ಹುಟ್ಟಲ್ವೋ, ವಿಚ್ ಇಸ್ ವೆರಿ ಟ್ರೂ. ನೋಡಿ, ಎಲ್ಲಿ ತನಕ ದಲಿತ್ ಕ್ಯಾಪಿಟಲ್ ಅನ್ನೋದು ಹುಟ್ಟಲ್ವೋ ನಾವು ಯಾವತ್ತೂ ಸಬ್ಸಿಡಿಯರಿ ಥರನೇ ಇರ್ತೀವಿ. ಸಬ್ಸಿಡಿಯರಿ ಆಗಿ ಅವರ ಇದ್ರ ಅಡಿಯಾಲಲ್ಲೇ ಇರ್ತೀವಿ. ಅದು ಶೋಷಣೆಗೊಳಗಾದವರು ಶೋಷಣೆ ವಿರುದ್ಧ ಹೋರಾಟ ಮಾಡದೇ ಇರಲಿ ಅಂತ ಅವ್ರ ಮೇಲೆ ಹೇರಿರಿ ನಂತರ ಶೋಷಣೆ ಅಂತ ಹೇಳಿದ್ರು ಅವ್ರು ರಿಸರ್ವೇಷನ್ ಅನ್ನೋದು. ಅದೇ ನೀವು ಸಿಕ್ಕರ ಥರ ಅದು ಬೇರೆ ಆಗಿಬಿಟ್ರೆ ಏನೋ ಒದ್ದಾಟ. ಅದಕ್ಕೆ ಅವರು ಆ್ಯಕ್ಚುಲಿ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ. ಇಟ್ ವಾಸ್ ವೆರಿ ಪೊಲಿಟಿಕಲ್ ಡಿಸಿಷನ್ ಮೋರ್ ದೆನ್ ರಿಲಿಜಿಯಸ್ ಡಿಸಿಷನ್. ದಟ್ ನೀವು ಒಂದು ಸಪ್ರೇಟ್ ಐಡೆಂಟಿಟಿ ಆಗಿದ್ದು ಬಿಟ್ಟರೆ ನೀವು ಇವ್ರ ಅಡಿಯಲ್ಲ. ಏನೇ ರಿಸರ್ವೇಷನ್ ಆದರೂ ನೀವು 100 ಇದರಲ್ಲಿ ನನಗೆ ಹಾಕಿರ್ತೀರ ತಾನೆ. ಇವ್ರು ಏನೇ ನಾನ್ಸೆನ್ಸ್ ಮಾತಾಡಲಿ, 88% ನಿಮ್ಮದೇ ಇದೆ ತಾನೆ. ನೀವು ನನ್ನ ತಳ್ತೀರ. ಮೊನ್ನೆ ಯಾರೋ ಸ್ಟೇಟ್ಮೆಂಟ್ ಕೊಡೋರು, ರಿಸರ್ವೇಷನಿಂದ ದೇಶ ಹಾಳಾಯಿತು ಅಂತೇಳಿ. ಸ್ವಾತಂತ್ರ್ಯ ನಂತರ ಇವತ್ತಿನ ತನಕ ಎಷ್ಟು ರಿಸರ್ವ್ಡ್ ಸೀಟ್ಸ್ಗಳಿತ್ತು, ಎಷ್ಟು ರಿಸರ್ವ್ಡ್ ಸೀಟ್ಸನ್ನು ನೀವು ಫಿಲ್ ಮಾಡಿದ್ದೀರಿ ನೋಡಿದ್ರೆ 2% ಫಿಲ್ ಮಾಡಿದ್ದೀನಿ. ಅಲ್ಲ, ಈಗ ರಿಸರ್ವೇಷನ್ನು ಇಷ್ಟು ವರ್ಷವರೆಗೆ ಮೊದಲೇ ಬೇಡ ಅಂತಿತ್ತು, ಅದು ಬೇಕಾದರೂ ಕೂಡ ಇಷ್ಟು ವರ್ಷಕ್ಕೆ ನಿಲ್ಲಿಸಬೇಕು ಅಂತ ಅಂಬೇಡ್ಕರ್ ಹೇಳಿದರು. ಇನ್ನೂ ಕಂಟಿನ್ಯೂ ಮಾಡೋದು ಬೇಕಾ ಅಂತ? ಇಲ್ಲ, ಅದು ಇಷ್ಟು ವರ್ಷಕ್ಕೆ ನಿಲ್ಲಿಸಬೇಕು ಅಂತ ಹೇಳ್ತಿಲ್ಲ. 15 ವರ್ಷ ಆದಮೇಲೆ ರಿವೈವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಹೌದು, ಅಂದರೆ 1-2 ಜನ್ರೇಷನ್ ಆದಮೇಲೆ ರಿವೈವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬೇರೆ ಏನು ಆಪ್ಷನ್ ಇಟ್ಟಿದ್ದೀರಾ ನೀವು? ಒಂದು ರಿಸರ್ವೇಷನ್ ಇಲ್ಲ ಅಂತ ಹೇಳಿದ್ರೆ ನೀವು ದಲಿತರಿಗೆ ಜಾಬ್ ಅಂತ ಹೇಳ್ಕೊಂಡು ಎಷ್ಟು ಆಪ್ಷನ್ ಆಲ್ರೆಡಿ ಅವ್ರು ಮುಂದೆ ಬಂದು ಬಿಟ್ಟಿದ್ದಾರಲ್ಲ ಎಲ್ಲ ಕ್ಷೇತ್ರದಲ್ಲಿ ಅಂತ ನೀವು ಸರಿ ಸರ್, ದೇವ್ರೊಳ್ಳೇದು ಮಾಡಿ. ನಾ ಇನ್ನೇನು ಹೇಳಿ ಈ ಪ್ರಶ್ನೆಗೆ. ನೀವು ಇವತ್ತಿಗೂ ಇದು ನಿನ್ನೆ ಅದೇ ಮಾನ್ಯನ ಹುಡುಗಿನ ಸಾಕಿದ್ರು ಅನ್ನೋ ಕಾರಣಕ್ಕಿದೆಯಲ್ಲ, ಒಂದು ವೇಳೆ ಅವ್ರು ಮುಂದೆ ಬಂದರು ಉಳಿದವರೆಲ್ಲ ಹಿಂದೆ ಉಳಿದ್ಬಿಟ್ರಲ್ಲ. ಈಗ ಹಿಂದೆ ಉಳಿದವರಿಂದ ಇವ್ರಿಗೆ ರಕ್ಷಣೆ ಕೊಡೋದಾರೆ ಯಾರೀಗ, ಅದೆಲ್ಲ ಶುರುವಾಗ್ಬಿಡುತ್ತೆ. ನಿಮಗೆ ಜಾಬ್ ಅನ್ನುವಂಥದ್ದು ಒಂದು ಸಣ್ಣ ಸೆಕ್ಯೂರಿಟಿ ಇರೋದಕ್ಕೆ ಓದ್ತಿದ್ದಾರೆ, ಓದ್ಕೊಂಡು ಕೆಲಸಗಳು ಸಿಗ್ತಾಯಿದೆ. ಇಲ್ಲ ನಿಮ್ಮನ್ನು ತುಳಿಯೋದು ಎಷ್ಟು ಅಲ್ಲ. ಈಗ ರಿಸರ್ವೇಷನ್ ಬೇಡ ಅಂತಿದ್ರು ಕೂಡ ಈಗ ಅವ್ರದ್ದೇ ಆದ ದಾರಿ ಹುಡ್ಕೊಂಡಿದ್ದಾರೆ. ಈಗ ಖಾಸಗಿ ಎಷ್ಟೊಂದು ಕಂಪ್ನಿಗಳಿದೆ, ಅಲ್ಲೆಲ್ಲಿ ರಿಸರ್ವೇಷನ್ ಸಿಗುತ್ತೆ ಸರ್? ನಿಮಗೆ ಇಂಡಿಯಾದಲ್ಲೇ ರಿಸರ್ವೇಷನ್ ಸರಿ ಎಂಪ್ಲಾಯ್ ಆಗಿಲ್ಲ ಸರ್. ನಾನು ಹೇಳ್ತಿರೋದು ಅದೇ ಹೇಳ್ತೀನಿ. ನಾನು 1947 ನೀವು ಎಷ್ಟು ರಿಸರ್ವೇಷನ್ ಸೀಟ್ಸ್ಗಳು ಆ ವರ್ಷದಿಂದ ತಗೊಳ್ಳಿ.
ಓಕೆ ರೈಲ್ವೇಲಿ ಇಷ್ಟು ಇದರಲ್ಲಿ ಇಷ್ಟು ಅಂತ ಹೇಳ್ಕೊಂಡು ನೀವು ಏನು ರಿಸರ್ವೇಷನ್ ಸ್ಟ್ಯಾಟಿಸ್ಟಿಕ್ಸು ಅವ್ರದ್ದು ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಎಷ್ಟು ಸ್ಟ್ಯಾಟಿಸ್ಟಿಕ್ಸಲ್ಲಿ ಅವ್ರು ರಿಸರ್ವೇಷನ್ ಕೊಡಬೇಕಿತ್ತು. 1947 18% ಕೊಟ್ಟರು ಅಂತ ಇಟ್ಕೊಳ್ಳಿ, 12% ಕೊಟ್ಟರು ಅಂತ ಇಟ್ಕೊಳ್ಳಿ. ರೈಲ್ವೇಲಿ 12%, ಅದರಲ್ಲಿ 12% ಅದು. ಯು ನೆವರ್ ಫಿಲ್ಡ್ ದೋಸ್ ಸೀಟ್ಸ್. 2025 ನೀವು ಅದೆಲ್ಲ ಅಕ್ಯುಮುಲೇಟ್ ಆಗಿ ಬಂದರೆ ಹೆಂಗಿದೆ ಅಂತ ಹೇಳಿದ್ರೆ, ಇವತ್ತಿನ ತನಕ ಈ ದೇಶದಲ್ಲಿ ರಿಸರ್ವೇಷನ್ ಕರೆಕ್ಟಾಗಿ ಜಾಬ್ ವಿಷಯದಲ್ಲಿ 1% ಇಸ್ಟಾಬ್ಲಿಷ್ ಆಗಿದೆ. ಓಕೆ, ಅದಾಗ್ತದೆ ನಿಮಗೆ 1% ಕರೆಕ್ಟಾಗಿ ನಿಮಗೆ ಎಸ್ಟಾಬ್ಲಿಷ್ ಆಗಿಲ್ಲ. ಆನ್ ಪೇಪರ್ ನಿಮ್ಗೆ ನೋಡೋದಕ್ಕೆ 18% 100 ಜನರು ಇದ್ದರೆ 18 ಜನರು ಅವ್ರಿಗೆ ಫ್ರೀ ಸೀಟು ಸಾರ್ ಅಂತ ಹೇಳ್ತೀರಾ. ನಿಮ್ಮದೇ ಕಾಲೇಜಲ್ಲಿ ಎಷ್ಟು ಜನ ಇದ್ದಾರೆ? 18 ಜನ ಇಲ್ಲ. ಎಸ್, ಪೇಪರಲ್ಲಿದೆ ಅದು, ಆನ್ ಪೇಪರ್ ಇದೆ. 4% ಇರ್ತಾರೆ, ಕೊಡಬೇಕು ಅಂತ 5% ಇರ್ತಾರೆ, ಕೊಡಲ್ಲ. ಅವೆಲ್ಲ ಸೀಟ್ಗಳನ್ನು ಹೆಂಗೋ ಮಾಡಿಬಿಡ್ತಾರೆ, ಅವೆಲ್ಲ ಅಲ್ಲಿ ತನಕ ಹೋಗ್ಲಿಕ್ಕೂ ಬಿಡಲ್ಲ. ಅವರೇ ಬಂದು ಅಡ್ಮಿಷನ್ ಮಾಡಿಲ್ಲ ಅಂತ ಏನೋ ಒಂದು ಕತೆ ಕಟ್ಕೊಂಡು ಏನೋ ಮಾಡ್ತಿರ್ತಾರೆ. ಸೊ ಅದು ಬ್ಯಾಕ್ಲಾಗೆ ಉಳಿದಿರೋದಂತ ನೀವು ಹೇಳ್ಬೋದು. ನೀವು ಅಷ್ಟು ವರ್ಷದಿಂದ ಇಷ್ಟು ಕಟ್ತಾ ಇದ್ದಾರಾ ಅಂತೇಳಿ. ಕ್ಲಿಯರ್ಲಿ ಸೇಯಿಂಗ್ ಗೌರ್ಮೆಂಟ್ ರೆಕಾರ್ಡ್ಸ್ ಹೇಳ್ತಾ ಇದ್ದಲ್ಲ 1% ಮೇಲೆ ನೀವು ಕೊಟ್ಟಿಲ್ಲ ಅಂತ ಜಾಬ್ನ. ಎಸ್, ಆ್ಯಂಡ್ ಅದು ಆ 1% ಜಾಬ್ ಹೆಚ್ಚಿನವು ಎಲ್ಲಾಗಿದೆ ಅಂತ ಹೇಳಿದರೆ ಡಿ ಗ್ರೂಪಲ್ಲೇ ಆಗಿರುವಂಥವು. ಆಯಕಟ್ಟಿನ ಜಾಗದಲ್ಲ ಅವರೇ. ಎಷ್ಟು ಜನ ನಾನು ದಲಿತ ನೋಡಿದ್ವಿ ಬೆನ್ಸ್ ಕಾರಲ್ಲಿ ಓಡಾಡಿದೀವಿ ಅಂತ ಹೇಳಿ, ಅದ್ರ ಎಷ್ಟು ಜನ ಮೇಲ್ಜಾತಿಯವ್ರು ನೋಡಿದ್ರೆ ಟಾಯ್ಲೆಟ್ ಕ್ಲೀನ್ ಮಾಡ್ತಿರೋದನ್ನ. ಆದರೂ ಒಂದು ವರ್ಗ ಅಂಬೇಡ್ಕರ್ನ ದ್ವೇಷ ಮಾಡೋದು ಅಥವಾ ಅದನ್ನು ನಡೀತಾನೆ ಇದೆ. ನಿಮಗೆ ಹೆತ್ತಪ್ಪ ಮೊನ್ನೆ ದ್ವೇಷ ಮಾಡ್ತಾರೆ, ಇನ್ನು ಅಂಬೇಡ್ಕರ್ ಅವ್ರನ್ನ ದ್ವೇಷ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಆಮೇಲೆ ನೀವು ದ್ವೇಷ ಮಾಡ್ತಿರೋದು ಏನಕ್ಕೆ? ಜಾತಿ ಕಾರಣ ಅಲ್ಲದೆ ಇನ್ಯಾವ ಕಾರಣಕ್ಕೆ ದ್ವೇಷ ಮಾಡ್ತೀರಾ ಸರ್ ನೀವು? ಅಂದರೆ ಅಲ್ಲ, ನೀವು ಗಾಂಧಿಗಾದರೂ ಒಂದು ಆರೋಪ ಹಾಕ್ಬಿಡಿ, ಅವ್ರು ಮುಸ್ಲಿಂ ಓಲೈಸಿದ್ರು ಅಂತೇಳಿ. ಅಂಬೇಡ್ಕರ್ಗೆ ಆರೋಪನೂ ಮಾಡೋಕ್ಕಾಗಲ್ವಲ್ಲ. ಅಲ್ಲ, ಏನು ಆರೋಪ ಅಂದರೆ ನಮ್ದು ಕಸದ ಅವ್ರು ಕೊಟ್ಟರು. ಏನು ಕಸ ಕೊಟ್ರಂತೆ? ನಿಮ್ಗೆ ಬೇಕಿತ್ತ? ಆ್ಯಕ್ಚುಲಿ ನೋಡಿದರೆ ನೀವು ಹೇಳಿದ್ರಲ್ಲ ಸರ್, ಅವ್ರಿಗೆ ಎಷ್ಟು ಸಿಕ್ಕಿರೋದು, ಉಳಿದ ಹಿಂದುಳಿದ ಸಮುದಾಯಗಳಿಗೆಲ್ಲ. ಸರ್ ಓಕೆ, ನಾನು ಹೇಳ್ತಿರೋದು ನಿಮ್ಗೆ ಅವ್ರಿಂದ ನಿಮ್ಗೆ ಇಷ್ಟು ಕಷ್ಟ ಕೊಟ್ಟರು ಅಂತ ಹೇಳಿದ್ರು ಕೂಡ ನಿಮ್ಮ ಈಗ ಇಂಜಿನಿಯರಿಂಗ್ ಅಂತ ಇಟ್ಕೊಳ್ಳಿ ಸರ್, ಒಬ್ಬ ಮೇಲ್ಜಾತಿಯವನಿಗೆ ಜಾತಿ ಕಾರಣಕ್ಕಾದಂತಹ ಅನ್ಯಾಯ ಏನು ಅಂದರೆ, ನನಗೆ 95% ಇದ್ರೂ ಸಿಕ್ಕಿಲ್ಲ, ಅವನಿಗೆ 75% ಆದರೂ ಸಿಕ್ತು. ಓಕೆ, ಜಾತಿ ಕಾರಣಕ್ಕೆ ನನ್ನನ್ನು ಸಾಯಿಸಾಕ್ತೀರಿ, ನಮ್ಮಿಬ್ಬರು ನೋವು ಒಂದೇನಾ? ಸಾಧ್ಯ ಇಲ್ಲ. ಅದಾಗಿಲ್ಲ. ನಾವೇ ಚಾಮರಾಜನಗರದಲ್ಲಿ ಇರಬೇಕಾದ್ರೆ ನಮ್ಮ ತಂದೆ ಸುಳ್ಳು ಹೇಳಿದ್ರು, ನಾವು ಜೈನರು ಅಂತೇಳಿ. ನಮ್ಮ ಅಮ್ಮ ಬೇರೆ ಬೆಳ್ಳಗಿದ್ರಲ್ಲ, ವರ್ಕೌಟ್ ಆಯಿತು. ನಮ್ಮ ತಂದೆ ಒಳ್ಳೆ ಪೊಸಿಷನ್ಲಿದ್ದರು, ಕರಾವಳಿಯವರು, ಅದಕ್ಕೆ ಕಪ್ಪುಗವ್ರೆ ಅಂತ ವರ್ಕೌಟ್ ಆಯಿತು. ಅಕಸ್ಮಾತ್ ಏನಾದರೂ ಅವ್ರಿಗೆ ಗೊತ್ತಾಗಿದ್ದಿದ್ರೆ ನಮಗೆ ಬಿಡ್ತಾ ಇರಲಿಲ್ಲ ಅಲ್ಲಿರೋಕ್ಕೆ, ಅಲ್ಲಿ ಇರೋಕ್ಕೆ ಆಗ್ತಿರ್ಲಿಲ್ಲ. ಅರ್ಧ ಇನ್ಸ್ಪೈಟ್ ಆಫ್ ನಮ್ಮ ತಂದೆ ದೊಡ್ಡ ಗೌರ್ಮೆಂಟ್ ಪೊಸಿಷನ್ಲಿದ್ದರು, ಎಕನಾಮಿಕಲಿ ಸ್ಟ್ರಾಂಗ್ ಇದ್ದರು, ಇದಾಗ್ತಿಲ್ಲ. ಆ್ಯಂಡ್ ಓದಿ ಯಾವಾಗಲೂ ಆಯಿತು, ಯಾವಾಗಲೂ ಆಗಿಲ್ಲ. ನಿನ್ನೆ ಆಯಿತು, ಮೊನ್ನೆ ಆಯಿತು, ನಾಳೆನೂ ಆಗುತ್ತೆ. ಅಲ್ಲಿ ಇಲ್ಲಿ ಖೈರ್ಲಾಂಜಲ್ಲಿ ಸುರೇಖಾ ಬುತ್ಮಂಗಿ ಅವ್ರ ಜೊತೆ ಏನಾಯಿತು? ಜಾತಿ ಕಾರಣಕ್ಕೆ ಆಯಿತು ತಾನೇ. ಅಂಥದ್ದು ಏನಾಗಿದೆ ದೊಡ್ಡವ್ರ ಜೊತೆ? ಅಲ್ಲ, ಇಲ್ಲೇ ಎಷ್ಟೊಂದು ಮನೆಗಳು ಸಿಗೋದೇ ಇಲ್ಲ. ಸಿಗಲ್ಲ ಸರ್, ಬೆಂಗಳೂರಲ್ಲಿ ಸಿಗಲ್ಲ. ಬೇಕಾದ ಏರಿಯಾದಲ್ಲಿ ಈ ಮುಸ್ಲಿಮರು ಒಂದೇ ಕಡೆ ಯಾಕಿರ್ತಾರೆ, ದಲಿತರು ಯಾಕೆ ಒಂದೇ ಕಡೆ ಇರ್ತಾರೆ ಅಂತ ನೋಡಿದಾಗ ಅದ್ರ ಹಿಂದೆ ಇದೇ ಕಾರಣ ಆಗಿರ್ಬೇಕಾದ್ರೆ ನಮಗೆ ಜಾತಿ ಕಾರಣದಲ್ಲಿ ಆಗಿರೋ ಅನ್ಯಾಯ, ರಿಸರ್ವೇಷನಿಂದ ನನ್ನ ಜಾತಿಗೆ ಅವಮಾನ ಆಯಿತು ಅಥವಾ ಅನ್ಯಾಯ ಆಯಿತು ಅಂತೇಳಿ ಆಗಿರೋದು ಇದು ಒಂದೇ. ಸರಿ, ಅದರಿಂದ ನೀನು ಎಜುಕೇಷನ್ ಹಾಳಾಯ್ತಾ? ಇಲ್ಲ, ಆ ಕಾಲೇಜ್ ಬದಲು ಈ ಕಾಲೇಜ್ ಹೋದೆ. ಸರಿ, ಈ ಕಾಲೇಜ್ ಹೋದ್ಮೇಲೆ ನೀನು ಎಲ್ಲಿ ಹೋದೆ? ನಾನೀಗ ಅಮೇರಿಕಾದಲ್ಲಿ ದುಡಿತಾ ಇದ್ದೀನಿ. ಸೊ ಅದು ಈಗ ಹೇಳೋಕ್ಕೇನು ನನಗೆ ಅಲ್ಲ ಸರ್, ನನ್ನ ಕೊಲೆ ಮಾಡ್ತಾವ್ರೆ ಸಾಯಿ, ಇನ್ನೊಬ್ಬರ ನೋವು ಬಗ್ಗೆ ನಮ್ಗೆ ಎಲ್ಲಿ ಸ್ಪಂದಿಸಲಿಕ್ಕೆ ನಮ್ಮ ಧರ್ಮಗಳು ಸಮಾಜಗಳು ಎಲ್ಲಿ ಹೇಳ್ಕೊಡತ್ತೆ? ಸೊ ಹಂಗಾಗಿ ನೀವು ಅಂಬೇಡ್ಕರ್. ಬಟ್ ನೀವು ನಾನು ಹೇಳ್ತಾ ಇರೋದು, ನೀವು ಎಕನಾಮಿಕಲಿ ಗಮನಿಸಿ. ನಿಮಗೆ RBI ಇಂದ ಹಿಡಿದು TADA ಇಂದ ಹಿಡಿದು ಎಕನಾಮಿಕ್ ಹಿಡಿದು ರೈತರದ್ದು ಹೋರಾಟದಿಂದ ಹಿಡಿದು ಕೋತಿ ಸಿಸ್ಟಮಿಂದ ಹಿಡಿದು ಕೊನೆಗೆ ಭೂಮಿ ಹಕ್ಕು, ಮೈನ್ಸ್ಗಳ ಹಕ್ಕು, ಕೊನೆಗೆ ಲೇಬರ್ ಲಾಸ್ಗಳು ಯಾವ ರೀತಿ ಇರಬೇಕನ್ನೋ ಫಾರ್ಮುಲೇಷನ್ನು, ದೇಶ ಯಾವ ರೀತಿ ನಡಿಬೇಕು ಅನ್ನೋಂಥ ಲಾ ಫಾರ್ಮೇಷನ್ ಆಗಿರ್ಬೋದು, ಹೆಣ್ಣು ಮಕ್ಕಳಿಗೋಸ್ಕರ ಏನೆಲ್ಲ ಹಕ್ಕು ಸಿಗಬೇಕು ಅನ್ನುವಂಥದ್ದು ಕಂಪ್ಲೀಟಾಗಿ ಪ್ರತಿಯೊಂದು ಧರ್ಮದ ಇದರಲ್ಲೂ ಸ್ಟಡಿ ಮಾಡಿ ಅವರಿಗೆ ಕೊಟ್ಟಿರುವಂಥದ್ದು. ಎಜುಕೇಷನ್ ಸಿಸ್ಟಮ್, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗಳು ಅವರೇ ಇದು ಮಾಡಿದ್ರು. PS ಅನ್ನೋಂಥ ಎಜುಕೇಷನ್ ಸಿಸ್ಟಮಲ್ಲಿ ಅವರೇ ಹೊರಗೆ ತಂದರು. ಇಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟಂತಹ ಮನುಷ್ಯ ಯಾವುದೇ ಒಂದು ಜಾತಿಗೆ ಸೀಮಿತವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಅದರ ಫಲಾನುಭವಿಗಳು, ಎಲ್ಲರೂ ಅದರ ಫಲಾನುಭವಿಗಳು, ಅವರ ಶ್ರಮದ ಫಲಾನುಭವಿಗಳು ಅಲ್ವಾ? ಆದರೂ ನೀವು ಅಂಬೇಡ್ಕರ್ನ ದ್ವೇಷಿಸಲಿಕ್ಕೆ ಒಂದೇ ಕಾರಣ, ನಿಮ್ಮ ಒಳಗಡೆ ಜಾತಿ ಅನ್ನೋದು, ದ್ವೇಷ ಅನ್ನೋದು ಎಷ್ಟಿದೆ ಅಂತ ಹೇಳಿ ನೀವು ಮನಸ್ಮೃತಿಯನ್ನು ಎಷ್ಟು ಒಳಗಡೆ ಸೇರಿಸ್ಕೊಂಡಿದ್ದೀರಾ ಅಂದರೆ, ನಿಮಗೆ ಇನ್ನೊಬ್ಬ ಮನುಷ್ಯನ ಪ್ರೀತಿಸುವ ಸಾಧ್ಯವೇ ಇಲ್ಲ. ನೀವು ಮೋಹಿಸ್ಬೋದು, ನಿಮ್ಮ ಹೆಂಡತಿಯನ್ನು ಮೋಹಿಸ್ಬೋದು, ಇನ್ನೊಬ್ಬ ಹುಡುಗಿನ ಮೋಹಿಸ್ಬೋದು, ಇನ್ನೊಬ್ಬ ಹುಡುಗನ ಮೋಹಿಸ್ಬೋದು ಹೊರತು ಪ್ರೀತಿಸ್ಲಿಕ್ಕೆ ಬೇಕಾಗುವಂತಹ ಒಂದು ಹೃದಯ ವೈಶಾಲ್ಯ ನಿಮ್ಮಲ್ಲಿ ಇಲ್ಲ. ಅದು ಭಾರತೀಯರ ದೊಡ್ಡ ನಷ್ಟ. ಮೋಹಿಸ್ಬೋದು, ಕಾಮಿಸ್ಬೋದು, ಅಷ್ಟೇ ಮಾಡೋಕ್ಕೆ ಸಾಧ್ಯ. ಪ್ರೀತಿಸೋಕ್ಕೆ ನಿಮಗೆ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿರುತ್ತೆ.
ಪ್ರೀತಿಸೋಕ್ಕೆ ತಾಳ್ಮೆ ಬೇಕಾಗುತ್ತೆ. ಪ್ರೀತಿಸೋಕ್ಕೆ ನಿಮ್ಮನ್ನು ಸೆಕೆಂಡ್ರಿ ಆಗಿಟ್ಟು ಇನ್ನೊಬ್ಬರನ್ನ ಫಸ್ಟ್ ಇಡಬೇಕಾಗತ್ತೆ. ಅದು ಸಂಬಂಧದಲ್ಲಾದರೂ ಅಷ್ಟೇ, ಸಮಾಜದಲ್ಲಾದರೂ ಅಷ್ಟೇ. ಅದನ್ನು ಮಾಡೋದಂತಾರೆ ಅವರು. ನೀವು ಸುಮ್ಮನೆ ಅವ್ರದ್ದು ಮದುವೆಗಳ ಬಗ್ಗೆ ಇರುವಂಥ ಟೀಕೆ ಟಿಪ್ಪಣಿಗಳನ್ನೆಲ್ಲ ನೋಡಿ, ಎಷ್ಟು ಕ್ಲಿಯರ್ ಆಗಿದೆ. ಇವತ್ತಿಗೂ ಯಾರು ಅದನ್ನು ಅಷ್ಟು ಸ್ಪಷ್ಟವಾಗಿ ಹೇಳಿದಂಥವ್ರು ಇಲ್ಲ. ವೈ? ಬಿಕಾಸ್ ಹಿ ವಾಸ್ ಮ್ಯಾರಿಡ್ ಎಟ್ ಸಚ್ ಅ ಸ್ಮಾಲ್ ಏಜ್. ಎಸ್, ಅರ್ಥ ಆಗ್ತದೆ ಅಲ್ಲ? ಅವ್ರು ಹೇಳ್ತಾರೆ ಇದು ಏನಿದು ಇವತ್ತು ಈ ಕೊಟ್ಟವ್ರಲ್ಲ ಸರ್, ಇದು ಏನದು ಮಂತ್ಲಿ ಲೀವ್ಸ್ಗಳು. ಹಿ ಪ್ರಪೋಸ್ ದ್ಯಾಟ್ ಹೆಣ್ಮಕ್ಳಿಗೆ. ಹಾಂ, ಈವನ್ ಇದು ಏನಿದು ಏನದು ಪ್ರೆಗ್ನೆನ್ಸಿ ಲೀವ್ಸ್, ಹೆರಿಗೆ ರಜೆ, ಅದೆಲ್ಲ ಸರ್ ಅವಾಗ ಈ ಅಮೇರಿಕಾದಲ್ಲಿ ಇರಲಿಲ್ಲ ಸರ್. ಸಫ್ರಾಜಾಟ್ ಮೂವ್ಮೆಂಟ್ ಅವ್ರು ಸಾಧಿಸ್ಲಿಕ್ಕಾಗಿಲ್ಲ 80s ತನಕ. ಅಂಬೇಡ್ಕರ್ ಅವಾಗಲೇ ಇದ್ದು. ಹಾಂ, ಹೇಳಿದ್ರು 1930s ಮಾಡಿ ಆಮೇಲೆ ಇದು ಮಾಡಿದೆ. ಆಮೇಲೆ ಅದನ್ನು ಫಸ್ಟ್ ಅಪ್ಲೈ ಮಾಡೋದಂಥವ್ರು ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಅವರು. ಹಾಗೆ ಹೆಂಗಸರು ಫ್ಯಾಕ್ಟ್ರಿ ಹೋಗ್ತಿರಲ್ಲ, ಬಟ್ ಬಂದರೆ ಹಿಂಗೆ ಅಂತೇಳಿ. ಆಮೇಲೆ ಯಾವುದೇ ಫ್ಯಾಕ್ಟ್ರಿ ಸಪ್ರೇಟ್ ಹೆಂಗಸರಿಗೆ ಟಾಯ್ಲೆಟ್ ಇರಲೇಬೇಕು, ಯಾವುದೇ ಸ್ಕೂಲ್ ಇಟ್ಕೊಳ್ಳೇಬೇಕು, ರೂಲ್ಸ್ ಮಾಡಿದವ್ರು ಯಾರು? ಅದನ್ನು ಇಂಪ್ಲೈ ಮಾಡಿಲ್ಲ, ಅಪ್ಲೈ ಮಾಡಿಲ್ಲ, ಎಲ್ಲ ಸೆಕೆಂಡ್ರಿ, ಬಟ್ ಮಾಡಿದವ್ರು ಯಾರು? ಸೊ ಅದೊಂದು ಇತ್ತಲ್ಲ ಚಿಂತನೆ, ಯಾಕೆ ಇದು ಮಾಡಬೇಕು ಅಂಥೇಳಿ. ಗ್ರೇಟ್. ಎಸ್ಪೆಷಲಿ ಹೆಣ್ಮಕ್ಳು ಹೇಳಂಗಿಲ್ಲ. ಹ್ಞೂ ಎಲ್ಲ ಹೆಣ್ಮಕ್ಳು ಇವತ್ತು ಗಾಂಧೀಜಿ ಇದು ಹೇಳ್ಬಿಡ್ತೀನಿ ಕೇಳಿ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಒಂದು ಹೆಣ್ಮಗು ಇದೆ ಸೆಕ್ಷುವಲ್ ಅಬ್ಯೂಸ್ ಬಗ್ಗೆ ಅವ್ರು ಲೆಟರ್ ಬರೆದು ಕಳಿಸಿದ್ರೆ, ಹಿಸ್ ವಿಕ್ಟಿಮ್ ಬ್ಲೇಮಿಂಗ್ ವಾಸ್, ನೋಡಿ ರಾವಣ ಸೀತೆಯನ್ನು ಕಿಡ್ನಾಪ್ ಮಾಡೋಕೆ ಹೋದ್ರು, ಸೀತೆಯನ್ನು ಅವ್ನು ರೇಪ್ ಮಾಡಿಲ್ಲ ಅಥವಾ ಏನೂ ಮಾಡಿಲ್ಲ, ಯಾಕಂದ್ರೆ ಸೀತೆಯ ಒಳಗಡೆ ಆ ಒಂದು ಇದಿತ್ತು, ಏನದು ಆತ್ಮಸ್ಥೈರ್ಯ ಇತ್ತು, ಆ ಒಂದು ವ್ಯಕ್ತಿತ್ವ ಇತ್ತು ಅಂತೇಳಿ. ಇವ್ರ ವಿಕ್ಟಿಮ್ ಶೇಮಿಂಗ್. ಹೌದು, ಅರ್ಥ ಆಗ್ತದಲ್ಲ? ಇವ್ರ ವಿಕ್ಟಿಮ್ ಶೇಮಿಂಗ್ ಅಂಥದ್ದು ಯಾವುದೂ ಇರಲಿಲ್ವಲ್ಲ ಇಲ್ಲಿ. ಹೌದು, ಸಪ್ರೇಟ್ ತಂಡ ಕಟ್ಕೊಂಡು ಇದು ಮಾಡಿಸ್ಕೊಂಡು ನೀವು ಸುಮ್ಮನೆ ಅಂಬೇಡ್ಕರ್ ಓದಿ ಸರ್. ಒಂದು ಬೇಸಿಕ್ಲಿ ಹೇಳೋದು, ಯು ವಿಲ್ ಬಿ ಲಿಬರೇಟೆಡ್. ಅಂಬೇಡ್ಕರ್ ಹಿಂದೆ ಹೋದ್ರೆ ಯಾರನ್ನೂ ಕೊಲೆ ಮಾಡಿಲ್ಲ. ಅಂಬೇಡ್ಕರ್ ಹಿಂದೆ ಹೋದ್ರು ಆ್ಯಕ್ಚುಲಿ ನಮ್ಮಲ್ಲೇ ಪಾಪ ಪ್ರಜ್ಞೆನ ಹುಟ್ಟಿಸಾಕ್ತೀವಿ. ಸೊ ನಿಮ್ಗೆ ಯಾಕೆ ಅಂಬೇಡ್ಕರ್ ಇಷ್ಟ ಆಗಿಲ್ಲ ಅಂದರೆ, ಕಷ್ಟ. ಒಬ್ಬ ನಿಜವಾದ ಗಂಡಸಾಗೋದು ಕಷ್ಟ ನಮಗೆ, ಗಂಡಸರಿಗೆ. ನಿಜವಾದ ಹೆಂಗಸಾಗೋದು ಕಷ್ಟ ಹೆಂಗಸರಿಗೆ. ಯಾಕಂತ ಹೇಳಿದ್ರೆ ತುಂಬ ಜವಾಬ್ದಾರಿ ತಗೋಬೇಕಾಗತ್ತೆ. ಎಸ್, ಕ್ಲೋಸಿಂಗ್ ಏನಿಲ್ಲ ಸರ್, ನಿಮಗೆ ಒಳ್ಳೆ ಮನುಷ್ಯ ಆಗಬೇಕು ಅಂದರೆ, ನಿಮಗೆ ಬೆಟರ್ ಇದಾಗಬೇಕು ಅಂದರೆ, ದಯವಿಟ್ಟು ಅಂಬೇಡ್ಕರ್ ಅವರ ಬರಹಗಳನ್ನು, ಅವರ ಜೀವನದ ಬಗ್ಗೆ ಹೆಚ್ಚೆಚ್ಚು ಓದಿ ತಿಳ್ಕೊಳ್ಳಿ. ಲಾಸ್ ನಿಮಗೆ ಅವ್ರು ಮಾಡಿಕೊಟ್ಟು ಹೋಗಾಯ್ತು. ಒಬ್ಬ ಮನುಷ್ಯ ಹೇಗೆಲ್ಲ ಸ್ವತಂತ್ರವಾಗಿ, ಸ್ವಚ್ಛಂದವಾಗಿ, ಆದರ್ಶವಾಗಿ ಬದುಕಬೇಕು ಅನ್ನೋದನ್ನು ನಮ್ಮ ಪೂರ್ವಿಕರಲ್ಲಿ ತುಂಬ ಜನರು, ಮುಖ್ಯವಾಗಿ ಬಾಬಾ ಸಾಹೇಬರು ನಮಗೆ ಹೇಳ್ಕೊಟ್ಟು ಹೋಗಾಗಿದೆ. ನೀವು ಅವರ ಶ್ರಮದ ಫಲವನ್ನು ಅನುಭವಿಸುತ್ತಾ ಅವರನ್ನೇ ಟೀಕಿಸುವ, ಅವರನ್ನೇ ಬೈಯುವ, ಅವರನ್ನೇ ದ್ವೇಷಿಸುವ ಸ್ವಾತಂತ್ರ್ಯವನ್ನು ಕೂಡ ಅವರೇ ತಂದುಕೊಟ್ಟಿರೋದು. ಎಸ್, ಅದು ಇಂಪಾರ್ಟೆಂಟ್. ಅದು ಅವ್ರು ಹೇಳಿದ್ರು. ನಾನು ಸೇಂಗಲ್ಲ ವೆನ್ ಹಿ ವಾಸ್ ಆ ಸೆಕ್ಯುಲರ್ ಚೇಂಜ್. ನಾವು ಯಾರ್ರಿ ಮುಂದಿನ ಜನ್ರೇಷನ್ಗೆ ಹೇಳೋಕ್ಕೆ ಈ ದೇಶ ಹಿಂಗೆ ಇರಬೇಕು, ಲೆಟ್ ದಮ್ ಡಿಸೈಡ್ ಅಂತ ಹೇಳುವಂಥ ಒಂದು ಇದಿದೆಯಲ್ಲ, ಮೆಚುರಿಟಿ ಇದೆಯಲ್ಲ, ಅದು ಯಾರಿಗೆ ಬರುತ್ತೆ? ನನ್ನ ಲೆಗಸಿ ಇರಬೇಕು ಅಂತ ತಾನೇ ನಾವು ಬಯಸುವಂಥದ್ದು. ಸೊ ಅಂತ ಆಮೇಲೆ ಅವ್ರ ಬುಕ್ಸ್ ಬಗ್ಗೆ ಪ್ರೇಮ, ಅದ್ರ ಬಗ್ಗೆ ಯಾವುದು ಸಪ್ರೇಟಾಗಿ ಹೇಳ್ತಾರೆ. ಬಟ್ ಬೇಸಿಕ್ಲಿ ವಾಟ್ ಐ ವಿಲ್ ಸೇ ಇಸ್, ನೋಬಡಿ ಕ್ಯಾನ್ ಡಿನೈ ದಟ್ ವಿ ಆರ್ ನಾಟ್ ಎಂಜಾಯಿಂಗ್ ದ ಫ್ರೂಟ್ಸ್ ಆಫ್ ಹಿಸ್ ಎಫರ್ಟ್ಸ್. ನೋಬಡಿ. ಸರ್, ಪೂಜಾರಿಗೆ ಇಷ್ಟು ಇದಿರಬೇಕು, ಯಾವ ದೇವಸ್ಥಾನದೊಳಗೆ ಅವ್ರಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ವೋ, ಆ ಪೂಜಾರಿಗೆ ಎಷ್ಟು ಪೇಮೆಂಟ್ ಇರಬೇಕು, ಎಷ್ಟು ಜಾಬ್ಸ್ ಇರಬೇಕು ಅನ್ನೋದನ್ನು ಕೂಡ ಇದು ಮಾಡಿರೋದು ಬಾಬಾ ಸಾಹೇಬ್. ದೇವಸ್ಥಾನ ಹೋಗದೇ ಇದ್ರು ಕೂಡ ಮಾಡಿದ್ರು ತಾನೆ. ಅಷ್ಟೆಲ್ಲ ಮುಸ್ಲಿಮ್ರದ್ದು ಇದ್ರ ಬಗ್ಗೆ, ಧರ್ಮದ ಏನದು ನ್ಯೂನ್ಯತೆ ಬಗ್ಗೆ ಹೇಳಿದ್ರು, ವಿಮರ್ಶೆ ಮಾಡ್ತಾರೆ. ಸಂವಿಧಾನ ಬರೀಬೇಕಾದ್ರೆ ಅದೇ ಮುಸ್ಲಿಮರಿಗೆ ಅವರು ಸೆಕ್ಯೂರಿಟಿ ಕೊಡ್ತಾರೆ. ಒಂದು ಸೊ ನನ್ಗೆ ಹಿಂಗಿದೆ, ನಾನು ಹಿಂಗೆ ಮಾಡ್ಬಿಡ್ತೀನಿ ಅನ್ನೋದು ಇರಲಿಲ್ಲ ಅವ್ರಿಗೆ. ಸೊ ಅದು ಇರ್ಬೇಕು ತಾನೆ. ನನ್ನದು ವೈಯಕ್ತಿಕ ಇದೆ ಏನೇ ಇರ್ಬೋದು, ಭಾವನೆಗಳೇನೇ ಇರ್ಬೋದು, ಒಂದು ಸಮಾಜದಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗೋದು ಹೇಗೆ ಅನ್ನೋದನ್ನು ಕಲಿಬೇಕಾ, ಅಂಬೇಡ್ಕರ್ ಓದಿ ಅಷ್ಟೇ. ಎಲ್ಲರೂ ಹಿಂಗೆ ಕೊಲೆ ಮಾಡ್ತಿರ್ತಾರೆ, ನಿಮ್ಮ ಮಕ್ಕಳನ್ನ ನೀವು ಕೊಲೆ ಮಾಡಿ ಸಾಯ್ತಿರ್ತೀರ ಅಷ್ಟೇ. ನಿಜ. ಥ್ಯಾಂಕ್ ಯು ಸರ್. ಅಂಬೇಡ್ಕರ್ ಬಗ್ಗೆ ನಾವು ಕೇವಲ ಸಂವಿಧಾನ ಶಿಲ್ಪಿ, ಸಂವಿಧಾನದ ಬರೆದುಕೊಟ್ಟವರು ಅಂತ ಅಷ್ಟೇ ಇತ್ತು. ಅದ್ರ ಸಾಕಷ್ಟು ಒಳನೋಟಗಳನ್ನು, ಅದು ಅಷ್ಟೇ ಅಲ್ಲ, ಮತ್ತು ಕೇವಲ ದಲಿತರಿಗೆ ಅಷ್ಟೇ ಅಲ್ಲ, ಇಡೀ ದೇಶ, ನಮ್ಮ ದೇಶದ ಮನುಕುಲ ಅವರಿಗೆ ಋಣಿಯಾಗಿರಬೇಕು ಅನ್ನೋ ಅರ್ಥದಲ್ಲಿ ಭಾಳಷ್ಟು ಒಳನೋಟಗಳಿಂದ ಮಾತಾಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು.